ಅಯ್ಯೋ ಯಪ್ಪ ಸಿದ್ಧಾರೂಢ, ನಿನಗೆ ಬೆಳಿಗ್ಗೆ ಎದ್ದು ಗುಡ್ಲೆ ಯಾರು ತೆಂಗಿನಕಾಯಿ ಹೊಡಿತೀವನೋ ಮಲಯ್ಯ ನನ್ನ ತಂದೆ. ಏನು ನೀ ನನ್ನ ಕಡೆ ಹೊಂಟಿದ್ಯಾ ಮಾಡಿಸ್ಕೊಳಕ? ಬಾರ ನನ್ನ ಚೆನ್ನಿ, ನೀ ಮಾಡಿಸ್ಕೊಂತಿ ಅಂತಂದ್ರ ಮಾಡಿ ಕಳ್ಸಾಕ ನಂದೇನ ಗಂಟು ಹೊಕ್ಕೈತೆ. ಮೊದಲು ತೆಗಿಯೋದು. ಏನ್ರಿ ಅದು ತೆಗೆದು? ಅಯ್ಯೋ ಏನು ತೆಗಿದ? ನೀನು ಜಂಪರ್ ತೆಗದ ಹಾಕಲ್ಲಿ. ಅಲ್ರಿ ಏನ ಎಂತ ಅಂತ ಕೇಳಾರ್ದ, ಜಡ್ ಏನಂತ ಕೇಳಾರ್ದ ಹಂಗ ತಗಿ ಅಂದ್ರ ಹೆಂಗ್ರಿ ನಿಮ್ಮ ಇಂಜೆಕ್ಷನ್? ನೋಡು ಚೆನ್ನಿ, ನಾವು ಡಾಕ್ಟರ್ ಅಂದಿಂದ ಯಾವ ರೋಗಿಗೆ ಯಾವ ಇಂಜೆಕ್ಷನ್ ಕೊಡ್ಬೇಕು, ಯಾವ ಜಡ್ಡಿಗೆ ಯಾವ ಗುಳಿಗೆ ಕೊಡ್ಬೇಕು ಅನ್ನೋದ್ರಾಗ ಸರ್ವಿಸ್ ಆಗಿಬಿಟ್ಟೈತೆ ನಮಗ. ಹೌದ್ರಿ, ನೀವು ಮತ್ತೆ ಹೆಣ್ಮಕ್ಳಿಗೆ ಸ್ವಲ್ಪ ಸಸ್ತವಾಗಿ ಮಾಡ್ತಿರ್ಬೇಕಲ್ಲ. ಸಸ್ತಾದಾಗ ಅಷ್ಟ ಯಾಕ, ಪುಗುಶೆಟ್ಟಿ ಅಂದ್ರು ನಾವು ಮಾಡಾಕ ರೆಡಿನ. ಯಾಕಂದ್ರ ನಮ್ಮಪ್ಪ ಅದನ್ನ ತಲೆ ಮ್ಯಾಲ ತಟ್ಟು ಹಾಕಿಸಿ ಕಲಿಸಿ ಹೋಗ್ಬಿಟ್ಟಾನ. ಯಾಕ ಹೌದಲ್ರಿ? ಮತ್ತ ಅಲ್ಲ, ಪುಗುಶೆಟ್ಟಿ ಮಾಡಾಕ ನನ್ನೇನ ಸಿಕ್ಕಾರ ಹೊಲ ಮೈಯು ದ್ಯಾಮೋನ ಕ್ವಾನ ಮಾಡ್ಯಾನ. ಸುಮ್ಕೊಂಡ್ರ ಚಂದ. ಹೌದು, ಮತ್ತ ನಮ್ದು ನಿಮ್ದು ವ್ಯವಹಾರ ಇತ್ತಂದ್ರ ಅಯ್ಯೋ ಯಪ್ಪ, ಒಮ್ಮೆ ಸುಚ್ಚಿದ ಸ್ವೀಜಿ ಒಂದು ಸಲ ಮಾಡಿ ತೆಗದ್ನಂದ್ರ ಫ್ರೀ ಅಂತ ತಿಳ್ಕೊ. ಹೌದೇನೋ ನನ್ನ ಗಂಡ ಬಾಳೆ ದಿಂಡ. ಹೌದ ನನ್ನ ರಂಬೆ, ನನ್ನ ಬಂಗಾರದ ಗೊಂಬೆ. ಬೇಗ ಬಾರೋ ನನ್ನ ಸೂಪರ್ ಸ್ಟಾರ್. ಕ್ರೇಜಿ ಸ್ಟಾರ್ ಅಂದ್ ಏನು ನಿಮ್ಮ ಅಪ್ಪನ ಗಂಟು ಹೊಕ್ಕೈತಿ? ಉಡುಪಿನ್ಯಾಗ ಏನ್ ಕೆಟ್ಟ ಹೋಗಿತ್ತಾನ ಒಮ್ಮರ್ರಿ ಇವ ಎಬಸ್. ಅರವಟ್ಟಿಗೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿಬಿಡಿಕಿ, ನಿಂತಾಳ ಕಡಿಬಿಡಿಕಿ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ, ಬರ್ತಾಳ ನನ್ನ ಹುಡುಕಿ. ಕಾಟವಾಡಿ ಕುದುರಿ ಹಂಗ
ಒನ್ಸ್ ಮೋರ್ ಜೋಡಿ ಹಕ್ಕಿಗಳಾದ ಸುನಿಲ್ ಮಾಲಾಶ್ರೀ ಅವರಿಗೆ ಜಯವಾಗ್ಲಿ. ಚೆನ್ನಿ, ನಿಮ್ಮ ಅಪ್ಪಗ ಆರಾಮಿಲ್ಲ ಅಂತೇಳಿ ಸುಳ್ಳು ಹೇಳಿ ಇವನು ಕೂಡ ಹಾರ್ಯಾಡಿ ಕುಣಿಯಾಕ ಬಂದಿಯ. ಹತ್ತ ನಡಿ ನನ್ನ ಗಾಡಿ ಮನೆಗೆ ಹೋಗೋಣ. ಬರ್ರಿಯಪ್ಪ ಚೆನ್ನಪ್ಪನವರ ಬರ್ರಿ. ಬಂದೀವ್ರಿಪ್ಪ ಲಂಗ ತೊಡಸು ಮೂಗಪ್ಪನವ್ರೆ. ಅಲ್ಲಲೇ ಡಾಕ್ಟ್ರ, ನಿನ್ನ ಮಾರಿ ಅನ್ನೋದು ಮಂಡಿ ಸತ್ತ ಮುದುಕನ ತಲೆಯಾಗಿನ ಡಬರಿ ಆಗೈತೆ ಮಗನ. ಈಕಿ ಕೈ ಹಿಡಿದ ಹಾರ್ಯಾಡಕತ್ತೀಯ. ಈಕಿ ಕೈ ಹಿಡಿಯೋ ಹಾರ್ಯಾಡೋದು ಯೋಗ್ಯತೆ ಐತೆ ನಿನಗೆ? ಸರಿ ಓ ಮಗನ ಸರಿ. ಅಲ್ಲ ಮೊದಲ ನಿನಗೆ ಸೀದಾ ಗಾಡಿ ಸ್ಟೇರಿಂಗ್ ಹಿಡಿಯಾಕ ಬರುದಿಲ್ಲ, ಈಕಿ ಕೈ ಹಿಡಿತಾನಂತ. ಯಾಕಿಲ್ಲ ಮಗನ, ಯಾಕಿಲ್ಲ? ಒಟ್ಟನ ಬಿಡುಮುನ ನೋಡ. ಸರಿ ಬಾ ಚೆನ್ನಿ, ಯಾಕೋ ನಮ್ಮನೆ ಮೈಗೆ ಸುಸ್ತಾಗೈತಿ. ಮನೆಗೆ ಹೋಗಿ ಇಬ್ರು ಕೂಡಿ ಮಲ್ಕೊಂಡ್ಬಿಡೋಣ. ಏ ಸರಿ ಓ ಮಗನ ಸರಿ ಸರಿ. ಮೊದಲಿಕ್ಕಿ ಸೀದಾ ಇದನ್ನ ಮಾಡಕ್ ಬರ್ದಿಲ್ಲ. ನಿನಗೆಲ್ಲ ಕೊಡ್ತಾಳೆ ಮುತ್ತ. ಸನಿ ಕೊಡ ಈ ಡಾಕ್ಟರ್ ಒಂದು ಮುತ್ತ. ನನ್ನ ಗುರುಳಗೌಡ ತಗಿ. ಮೊದಲ ಈಕಿಗೆ ನಾ ಮಾಡೇನಪ್ಪ ಏನ ಪ್ರೀತಿ. ನಿನಗೆ ಹೆಂಗ್ ಕೊಡ್ತಾಳಪ್ಪ ಆಕಿ? ಏನ ನಿನ್ನ ಚೆನ್ನಿ, ಏನ ನಿನ್ನ ದುಂಡವಾದ ಶರೀರ, ಏನು ನಿನ್ನ ಸೂರ್ಯನಂತ ಕೆಂಪಾದ ಮಖ, ಏನು ನಿನ್ನ ಮುಂದೆಲೆಯ ಕೇಶ ರಾಶಿಗಳು. ಸರಿ ಸರಿ, ನಿನಗೇನು ವರ್ಣನೆ ಮಾಡಕ್ಕೆ ಬರ್ತೈತಿ ಯಮನಪ್ಪನ? ಇಲ್ಲಿ ನಾ ವರ್ಣನೆ ಮಾಡ್ತೀನಿ ಕೇಳ. ಏ ಚೆನ್ನಿ, ಚೆನ್ನಿ, ಏನು ನಿನ್ನ ನಡುನತ್ತಿಯಲ್ಲಿರುವ ನಾರದ ಮುನಿ ಅಂತ ತುರುಬು? ಚೆನ್ನಿ, ಏನು ನಿನ್ನ ಕಾಮನ ಬಿಲ್ಲಿನಂತ ನುಡಿ ಹುಬ್ಬುಗಳು? ಚೆನ್ನಿ, ಏನು ನಿನ್ನ ಮೂಗು ಹೈಬ್ರಿಡ್ ಆಗಲಕಾಯಿ? ಚೆನ್ನಿ, ಏನು ನಿನ್ನ ಹಿಂಗಾರ ಹೇಳು. ನೀನು ಬಿಸಿಲಾಗ ಹುಟ್ಟಿದ್ದ ಲೇ 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 ಅವ್ನು ಬಡಿ ಅವನ್ನ. ನಿಮ್ಮದೇ ಅಂತ ಹೆಂಡೆ ಸುಮ್ಕೊಂಡ್ರೆ ಗಿಟಿ ಏನು ಮೂಡ್ ಅಪ್ಸೆಟ್ ಮಾಡ್ಬೇಡ್ರಿ ನಂದು. ಮಾಸ್ತರ ಲೇ ನನಗೂ ಏನ ನಾಟಕ ಅಲ್ಲ ಮರೆಯ, ಇದು ರಿಯಲಿ. ಲೇ ನನ್ನ ಗುರಳೆಗಳ, ನನ್ನ ಇಷ್ಟು ವರ್ಣನೆ ಮಾಡಿದ್ರಲ್ಲ, ನಿಮಗ ಕೊಡ್ಲೆ ನಾ ಬಹುಮಾನ. ಯಾರಿಗೆ? ಇಚ್ಚಿ ಕುಡಿ ಬಾ. ಒದಿದು ಪದಿದು ಮಾಡಿದಂದ್ರೆ ಕಣ್ಣು ಮುಚ್ಚಿ ಕೊಡ್ತೀನಿ. ಕಣ್ಣು ಮುಚ್ಚ, ಮುಚ್ಚು ಕಣ್ಣು. ಕೊಡ್ತೀನಿ. ನನಗಲ್ಲ ಬಹುಮಾನ ಬೇಕಾ ಬೇಡ? ಮುತ್ತು ಕೊಡದಲ್ಲ ಬಹುಮಾನ. ಕಣ್ಣು ಮುಚ್ಚಿ. ಬ್ಯಾಡ ತಡಿಯ ಸ್ವಲ್ಪ. ಮುಚ್ಚ ಕಣ್ಣು ಮುಚ್ಚ. ಕಣ್ಣು ಮುಚ್ಚಲೇ. ಅಲ್ಲ ಈಗ ನಮಗ ಹೊಡಿದೆ ಇದ ಹುರುಪ್ನ್ಯಾಗ ಒಂದ ಮಾಸ್ತರ ಜಾಡಿಸಲ್ಲ ಚಲೋದ್ ಬಾರಿಸೊಂದು ಜಾಡಿಸೊಂದು ಗ್ಯಾಸ್ ಗಿಚ್ಚಿ ಹೊಡಿಯೋಂಗ ನೀವು ಬಾಯಿಲೆ ಹೇಳ್ತೀರ? ಏಟ್ ಬಾಯಿ ವಾಟಿಕ ಶಾಂಪು ಹಚ್ಚಿ ತೊಳೆದಳ ಏನು ಚಂದ ನಾಡ್ತವ ಕೂದಲ. ನಾ ಬರ್ತೇನಂತ ತೆರೆದಿಟ್ಟಿರ್ತಾಳ ಅವರ ಮನೆಯ ಬಾಗಿಲ. ಕೆಂಪನ ಹೆಣ್ಣಾಕಿ ನೆಂಪಿಗೆ ಬರುವಾಗಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕಿ. ಅಯ್ಯೋ, ನೀವು ಅರ್ಬಿ ಹಾಕೊಂಡ್ ಬಂದಿರೇನ್ರಿ? ಇಲ್ಲ, ನಾ ಬೆತ್ಲೆನ ಬಂದೀನಿ. ಶಾಂಪು ಹಚ್ಚಿ ತೊಳೆದಳ ಏನು ಚಂದ ನಾಡ್ತವ ಕೂದಲ.
ಶಾಂಪು ಶಾಂಪು ಹಚ್ಚಿ ತೊಳೆದೊಳೆ ಏನ ಚಂದ ನಾಡ್ತಾವ ಕೂದಲ ಏನ ಚಂದ ನಾಡ್ತಾವ ಕೂದಲ ನಡೆದಕ್ಕೆ ಸಣ್ಣಂಗ ಲವ್ ಸ್ಟೋರಿ ಮನಸ್ಸಂಗೆ ತಾಳೆ ಈ ಚೋರಿ ಕೆಚ್ಚಿ ಕಟ್ಟಿಕೊಂಡು ಕಿಚ್ಚಿ ಇಡುತ್ತಾಳ ನೆಲ ಅನ್ನುವಂಗೆ ಸೋ ಸಾರಿ ಬಡಿಮರ ಮಾಡ್ತಾಳ ಭರ್ಜರಿ ಕುಣಿದಾಗ ಪಟ್ಟ ಬಂಗಾರಿ ಬಂಗಾರಿ ಬರ್ಬೇಕು ಸಿಂಗರಿಗೆ ನೋಡ್ ಕಡಿಮೆ ಇಲ್ದಂಗ ಬೆಳೆದಾರಿ ಕತ್ತ ನೋಡಿರ ಮುತ್ತಾಡುವಂಗ ಕೈತಿ ಬಂಗಾರಿ ಹೆಂಗ ಮಾಡಿ ಗತ್ತ ನೋಡಿರ ಮುತ್ತಾಡುವಂಗ ಕೈತಿ ಬಂಗಾರಿ ಹೆಂಗ ಮಾಡಿ ಕೈತಿ ಬಂಗಾರಿ ಹೆಂಗ ಮಾಡಿ ಹೋಯ್ತು ಅಯ್ಯಪ್ಪ ನನ್ನ ಮಾನ ಮರ್ಯಾದೆಲ್ಲ ಹೋಯ್ತು ಎಲ್ಲ ಹರಾಜಾಕ್ಬಿಟ್ಲು ಈಕಿ ನಾವು ಎಲ್ಲ ಹರಾಜಾಕ್ಬಿಟ್ಲು ಏ ನಿಮ್ಮ ಅವನ ನಾ ಹೊಯ್ಕೊಂತ ಬಂದ್ರು ಇವ್ರಿಗೆ ಹಾಯ್ಕೊಂತ ನಿಂತಿಲ್ಲೋ ನಿಮ್ಮ ಅವನ ಯಪ್ಪ 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 ಯಾಕೆಪ್ಪ ಏನಾದತಿ ನವನಿ ಹೊಯ್ಕೊಂತ ಬರಕತ್ತಿಲ್ಲ ಯಾಕ ನಿಮ್ಮ ಅವನ ನಿನ್ನ ಬಾಯಾಗ ಹೇತಾರ ಮನ್ಯಾಗ ಹೇತಾರ ಏ ನಿನ್ನ ಬಾಯಾಗ ಹೇತಾರ ನಿನಗೆ ಏನಾರ ನಾಚಿಕೆ ಮಾನ ಮರ್ಯಾದೆ ಐತಲ್ಲೇ ನಿನ್ ಎಷ್ಟು ಬೂಟ್ಲೆ ಬಡದ್ರು ಬಡ್ದಿಲ್ಲ ಅಂತಲ್ಲೇ ಅಲ್ಲೇ ನನ್ನ ಮಗಳ ಅಂದ್ರೆ ದರ್ಕಾರ ಇಲ್ಲ ನಿಮ್ಗೆ ಏನ್ ತಿಳ್ಕೊಂಡಿಲ್ಲ ಈಕಿನ ಏ ಚೆನ್ನ ದರ್ಕಾರಲ್ಲೂ ಮರ್ಯಾದ ಪರಕಾರ ಏ ಚೆನ್ನ ಹಿಡಿ ಹಾಕಿನ ಪರಕಾರ ಹೌದಳಲೆ ಚೆನ್ನ ಸೊನ್ನ ಅಲ್ಲಲೇ ಇಟ್ಟೋ ತನಕ ನನ್ನ ಮಗಳು ಕೂಡ ಮಂಜಾನ ಕುಣದಿ ಮಗನ ಈಗ ನಾ ಬರೋದ್ಲೆ ಸಣ್ಣಾಗಿ ಸಂಪನ್ನಾಗಿ ನಿಂತಿ ಅಲ್ಲಲ್ಲಿ ಎಷ್ಟು ನಾಚಿಗೆ ನನ್ನ ಮಗ ಇರ್ಬೇಕು ನೀನು ಅಂತ ನಾನು ಅಲ್ಲಲ್ಲಿ ಒಂದು ಹೇಳೋದು ಕೇಳಿಲ್ಲ ನಿನಗೆ ಏನಾರ ನಾಚಿಕೆ ಮಾನ ಮರ್ಯಾದೆ ಇದ್ರೆ ನೀ ಕೆಲಸ ಮಾಡಕ್ಕೆ ಹೋಗ್ಬೇಡ ಓದ್ತು ಡಾಕ್ಟ್ರ ಹೇಳ್ತಾನೆ ಕೇಳಬಾ ಇಲ್ಲಿ ನೀ ಏನಾರ ಕಕ್ ಮಾಡ್ಕೊಂಡು ನನ್ನ ಮಗನ ಕುಕ್ಕಾಕ್ ಬಂದ ಅಂತಂದ್ರೆ ಮಗನ ನೀನು ವಾಟರ್ ಪೈಪ್ ಕಟ್ ಮಾಡಿ ಗಟ್ರಕ್ಕೆ ಹೋಗಿತಾನ ಮಗನ ಯಾಕ ವಾಟರ್ ಟ್ಯೂಬ್ ಗಟ್ರಕ್ಕೆ ಹೋಗಿದ್ರು ನಾ ವಾಟರ್ ಮ್ಯಾನ್ ಅನ್ನ ಓ ಮಾವ ಇವ ನಮ್ಮ ಮಾವ ಮಾಡ್ಯಾನ್ ಮಾವ ಮಾಡಲ್ಲ ಒಂದರ ಕಾಕ ಅನ್ನಲ್ಲ ಮಗನ ಯಪ್ಪೋಯ್ ಅಷ್ಟ ಅಲ್ಲಪ್ಪ ಅದ್ರಾಗ ಬಿದ್ದು ಉಳ್ಳಾಡಿದ್ರು ಅದು ನಮ್ಮ ಡ್ಯೂಟಿ ಅಂತ ನಾ ಡಾಕ್ಟರ್ ಅವ್ರ ಮೂರು ಬಿಟ್ಟು ನಿಂತಾರ ಬೆಳತಾನ ನೀನೇನು ಹರ ತಿಂದ ಹೋಗ್ತಾರ ಅವರು ಅಲ್ಲ ಚೆನ್ನಿ ಹೊತ್ತು ಬಂದಾಗ ಕತ್ತಿ ಕಾಲು ಹಿಡಿಬೇಕಂತೇಳಿ ನಮ್ಮ ಮೂರು ಹಿರಿಯರು ಹೇಳ್ಯಾರ ಚೆನ್ನಿ ಏ ಪಂಡಿತ್ ನನ್ನ ಮಕ್ಕಳ್ರಿ ನೀವು ಕತ್ತಿ ಕಾಲರ್ ಹಿಡ್ರಿ ಕುದುರೆ ಕಾಲು ಹಿಡ್ರಿ ನಮಗೇನಾಗೋದು ನಿಮ್ಮಲ್ಲಿ ಮಾತಾಡೋ ಕೆಲಸ ನಮಗೇನ ಯಾವ ಈ ಒಬ್ಬ ಕಬರ್ಗೇಡಿ ಇವೊಬ್ಬ ಚಮರ್ಗೇಡಿ ಈ ನಾಯಿಗಳು ಹಿಂಬಾಲಿ ಮಾತಾಡಕ್ಕೆ ನಮಗೆ ಟೈಮ್ ಇಲ್ಲ ಸದ್ಯ ನಮಗೆ ಕೆಲಸ ನಡಿ ನಿಮ್ಮ ಮೌನ್ ಹೋಗೋಣ ನಾವು ನಡಿ ಹೋಗೋಣ ನಾ ಬರ್ಲ್ಯಾ ಬ್ಯಾಡ ಹೋಗು ಬ್ಯಾಡ ಡಾಕ್ಟ್ರ ಚಲೋ ಆತಲ್ಪ ಮಂಗಳಾರತಿ ಮಗಕ್ಕ ಹೋಗಲ್ಲ ಹೋಗ ಇಂಥ ಮಂಗಳಾರತಿ ನಮಗೆ ತಿಂಗಳಿಗೊಮ್ಮೆ ಯಮನಪ್ಪನ ತಿಂಗಳಿಗೊಮ್ಮೆ ಮಂಗಳಾರತಿ ಇದ್ದಂಗ ಈಗ ಸೀದಾ ಡೈರೆಕ್ಟ್ ಆಕಿ ಮನೆಗೆ ಹೋಗ್ತ ನೋಡ್ಲೇನ ಎಲ್ಲೇ ಸಿರೊಳಕ್ಕೆ ನಡಿ ಮಗನ ಹೋಗ ಹೋಗಲೇ ಮಗನ ಡಾಕ್ಟ್ರ ಹೋಗ ನೀ ಹೋಗೋಕ್ಕಿಂತ ಅಡ್ಡದಾರಿ ಬಿದ್ದಾಕಿ ಮನೆಗೆ ಹೋಗಿ ಆಕಿನ ಕರ್ಕೊಂಡ ಗೋವಾ ಕಡೆ ಹೋಗ್ಲಿಲ್ಲ ಡಾಕ್ಟರ್ ಡ್ರೈವರ್ ಚೆನ್ನನ ಅಲ್ಲ ಕಲಾ ಪ್ರೇಕ್ಷಕರಲ್ಲಿ ವಿಜ್ಞಾಪನೆ ಕಂಪನಿ ಅಂದು ನಾನು ಕಣ್ಣಿಟ್ಟ ಯಮುನೆ ಇಂದು ಆ ಶಕ್ತಿಯ ಮಡದಿ ಎಡೆಬಿಡದೆ ಕಾಡುತ್ತಿರುವ ನನ್ನ ಆಸೆ ಪೂರೈಕೆಯಾಗಬೇಕಾದರೆ ನಾನು ಆ ಗಂಗೆಯನ್ನು ಕಾಣಲೇಬೇಕು. ಹೆಸರಿಗೆ ತಕ್ಕಂತೆ ಗಂಗಾ ಗಂಗಾ
ನಿನ್ನ ಗಂಡನಾಗಬೇಕೆಂದು ಆ ಇಂದ್ರಲೋಕದಿಂದ ಇಳಿದು ಬಂದಿರುವ ನಿನ್ನ ಶಿವ ನನ್ನ ಕೈವಾಡದಿಂದ ಗೌಡನ ಮನೆಗೆ ನರಬಲಿ, ಸುರಲೋಕಕ್ಕೆ ಸೋಪಾನ ಕಟ್ಟಿ ದಿಟ್ಟ ಹೆಜ್ಜೆ ನಿಟ್ಟ ಈ ನಾಗರಾಜನ ಅಂದೇ ಆಗುವೆ ನೀನು ರಂಬೆ. ಮದರಂಗಿ ಬದಲು ಹಚ್ಚಿಕೊಂಡು ಹೋಗ ಮನಸ್ಸಿನ ರಕ್ತ ನಂದ ಇಲ್ಲಿಯರ ಇರಲಿ ಎಲ್ಲಿಯರ ಇರಲಿ ಇರಬೇಕು ಒಟ್ಟಾರೆ ಚಂದ. ಮದರಂಗಿ ಬದಲು ಹಚ್ಚಿಕೊಂಡು ಹೋಗ ಮನಸ್ಸಿನ ರಕ್ತ ನಂದ ಇಲ್ಲಿಯರ ಇರಲಿ ಎಲ್ಲಿಯರ ಇರಲಿ ಇರಬೇಕು ಒಟ್ಟಾರೆ ಚಂದ. ನೀನಾಗು ಮುತ್ತೈದೆ ಕರಕಿಯ ಮುತ್ತೈದೆ. ಯಾರವರು? ಗಂಗಾ, ಇಂಥ ಸಮಯದಲ್ಲಿ ಕಣ್ಮುಚ್ಚಲೇ ಆಡೋದ? ಆನಂದದ ಭಾಸ್ಕರನ ಒದಗಿಸಿ ಬಂದಾಗ ನನಗೆ ಯಾವಾಗಲೂ ಒಳ್ಳೆಯ ಸಮಯವೇ ಇರುತ್ತೆ. ಅದಕ್ಕಾಗಿ ಓಡೋಡಿ ಬಂದು ನಿಮಗೆ ಊಟ ಬಡಿಸಲು. ಅಂದರೆ ಇಂಥ ಅವಸರದಲ್ಲಿ? ಅಂದರೆ ನಾನೀಗ ನಿಮ್ಮ ಮಗುವಿನ ತಾಯಿ ಆಗ್ತಾ ಇದ್ದೀನಿ. ಹೌದೇ, ನೀನು ನನ್ನ ಮಗುವಿನ ತಾಯಿ ಆಗುತ್ತಿದ್ದೀಯಾ? ಹಾಗಾದರೆ ಗಂಗಾ, ನಿನಗೇನು ಬಹುಮಾನ ಕೊಡಲಿ? ನಮ್ಮಿಬ್ಬರ ಪ್ರೀತಿ ನಮ್ಮ ಭಾಳ ಜ್ಯೋತಿಯಾಗಿರ್ಬೇಕ. ಇದನ್ನು ಬಿಟ್ಟು ಮತ್ತೇನು ಕೊಡುವಿರಿ ನೀವು? ಗಂಗಾ ಗಂಗಾ, ಎಂತಹ ಸಮೃದ್ಧಿ ಹೆಂಡತಿ ಸಿಕ್ಕಿರುವೆ ನನ್ನ ಬಾಳಿಗೆ. ಬಿಸಿಲಿನಿಂದ ತತ್ತರಿಸು ಈ ನಿಮ್ಮ ದೇಹಕ್ಕೆ ಮೊದಲು ಊಟ ಹಾಕಿಕೊಳ್ಳಿ, ಆಮೇಲೆ ವರ್ಣನೆ ಮಾಡುವರಂತೆ. ಹಸುವಿನ ತೃಷೆ ನೀಗಿಸುವ ವಿಷಯವನ್ನೇ ನನಗರ್ಪಿಸಿರುವೆ ಅಂದ ಮೇಲೆ ನನಗೇಕೆ ಬೇಕು ಗಂಗಾ ಊಟ? ಸೂರ್ಯನ ಮುಖವನ್ನೇ ಮರೆಯಾಗಿಸಿ ಸಿರಿಗೊಂಚು ಮಾವಿನ ತೆನೆ ಬಾಗಿದ ಈ ಗಿಡದ ಬುಡಕ್ಕೆ ಅಡಿಪಾಯ ಹಾಕಿ ಕೂಡಿ ಹಾಡನ್ನು ಬಾರೆ ಒಂದು ಪ್ರೇಮ ಗೀತೆ. ಸಂಗಾಡಿಯಂತೆ ಪಾಡಲಿ ಬಂದೆ, ಸಂಗೀತದಂತೆ ಸಂತೋಷ ತಂದೆ, ಬೆಳಕಿಂದ ದೂರವಾದ ಬದುಕಲ್ಲಿ ಏಕಾಂಗಿಯಾದ ಅನುರಾಗವೀನ
ನಿಮ್ಮ ಊಟ ಇಲ್ಲಿದೆ, ಊಟ ಮಾಡಿ. ಗಂಗಾ, ನಾನು ಊಟ ಆಮೇಲೆ ಮಾಡುತ್ತೇನೆ. ಹೊಲದ ಬೆಳೆಯನ್ನು ಹಾಳು ಮಾಡುತ್ತಿರುವ ಈ ಗಿಡವನ್ನು ಮೊದಲು ಕೊರೆಯುತ್ತೇನೆ ನಿಲ್ಲು. ಲೇ ಶಿವ್ಯಾ, ನಿಲ್ಲಿಸು ಈ ಗಿಡ ಕಡಿಯೋದನ್ನು. ಅಪ್ಪಣೆ ಕೊಟ್ಟು ಬಿಡೋದನಿ. ಯಾಕೆ ಗೌಡ್ರೆ? ಯಾಕೆ ಎಂದು ನನ್ನನ್ನೇ ಕೇಳುತ್ತಿರುವೆಲ್ಲ? ಯಾರು ಅಪ್ಪನೆಯಿಂದ ಈ ಗಿಡ ಕಡಿಯಲಿಕ್ಕೆ ಹತ್ತಿರುವೆ? ಗೌಡ್ರೆ, ಏನು ಮಾತನಾಡುತ್ತಿರುವಿರಿ ನೀವು? ನನ್ನ ಹೊಲದಲ್ಲಿಯೇ ಗಿಡ ನಾನು ಕಡಿದರೆ ಯಾರಾದರೂ ಅಪ್ಪಣೆ ಪಡೆಯಬೇಕೆ? ಅಂದರೆ ನೀವು ಫಾರೆಸ್ಟ್ ಆಫೀಸರಾ? ಲೇ ಹಲ್ಕ ನನ್ನ ಮಗನೇ, ಈ ಗಿಡ ಯಾರ್ದಂತ ತಿಳಿದು ಕಡಿಯಲಿಕ್ಕೆ ಹತ್ತಿರುವೆ? ಈ ಹೊಲ ನಂದು. ಹೇ ಗೌಡ, ಈ ಹೊಲ ನಿನ್ನದು ಅನ್ನಲಿಕ್ಕೆ ನೀನೇನು ನಮ್ಮಪ್ಪನ ಮಗನ? ಲೇ ಶಿವ್ಯಾ, ಬಾಯ್ ಬಿಗಿ ಹಿಡಿದು ಮಾತನಾಡು. ಅಂದು 20,000ಕ್ಕೆ ಹೊಲ ಖರೀದಿ ಕೊಟ್ಟು ಈಗ ಮತ್ತೆ ತಿರುಗಿ ಬೀಳುತ್ತಿರುವೇನಲೇ ಮಗನೇ? ಗೌಡ್ರಿ, ಏನ್ರಿ ನೀವು ಮಾತನಾಡುವ ಮಾತು? ನಾನು ನಿಮಗೆ 20,000ಕ್ಕೆ ಹೊಲ ಬರೆದು ಕೊಟ್ಟಿದ್ದೇನಾ? ಗೌಡ್ರಿ, ನಾನು ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡಿದ್ದು ಕೇವಲ 1,000. ಅದು ಬಡ್ಡಿಯಂತೆ ಮಾತಾಡಿತು ಬಂದಿದ್ದೇನೆ. ಅದನ್ನೆಲ್ಲ ಬಿಟ್ಟು ಹೊಲವನ್ನೇ ಖರೀದಿ ಕೊಟ್ಟಿರುವೆ ಅಂತ ಹೇಳುತ್ತಿರುವಿರಲ್ಲ, ಯಾವ ರೈತನ ಗೋನು ಮುರಿದು ನೇಣು ಹಾಕಿಸ್ಬೇಕಂತ ಮಾಡಿರುವಿರಿ? ನೋಡಿ ಶಿವಪ್ಪ, ನಾವು ನಿನ್ನ ಗೋಣ ಮುರಿದು ಉರ್ಲು ಹಾಕಾಕ ನಾವು ಯಾವ ಕಲೆಕ್ಟರ್ ಸಾಹೇಬ್ರಪ್ಪ ಶಿವಪ್ಪ? ನಮ್ದು ಏನಿದ್ರು ನಮ್ಮ ಗೌಡನ ಸೌಕರ್ಯಕ್ಕೆ ಎಲ್ಲಿ ಮಠ ಹೋಗತಿ. ಇನ್ನು ಹಿಂದೆ ಎಟ್ಟು ಐತಿ, ಮುಂದೆ ಎಟ್ಟು ಐತಿ, ಗೇನ ಮೊಳ ಹಾಕಿ ನೋಡ್ಕೊಂಡು ಹೋಗೋರು ನಾವು. ನೋಡಿ ಶಿವಪ್ಪ, ನಿನಗೆ ಹೇಳೋದು ಇಷ್ಟ. ಅವತ್ತು ನಿಂದು ಕಣಕಿ ಗುಡ್ಸು ಹೊಡಿತಾ, ಅವತ್ತು ನೀನು ಸತ್ನೋ ಬಿದ್ನೋ ಅಂತ ನಮ್ಮಂತೇಳಿ ಓಡಿ ಬಂದೆ. ಅವತ್ತು 25,000 ರೂಪಾಯಿ ನಾನು ಕೈಯಾರ ಕೊಟ್ಟನು. ಆ 25,000 ರೂಪಾಯಿ ಸಲುವಾಗಿ ನೀ ಏನು ಮಾಡಿದಿ? ನಿನ್ನ ಊರು ಮಂದಿನ ಹೊಲ ಬರೆದು ಕೊಟ್ಟು ಹೋಗಿದ್ದಿ. ಇದು ಕರೆನೋ ಸುಳ್ಳು ನೀನು ಹೇಳ. ಕುಲಕರ್ಣಿಯವರೇ, ಅನ್ಯಾಯವಾಗಿ ಬಡ ರೈತನ ರಕ್ತ ಹೀರಬೇಡಿ. ನಿಮ್ಮ ಕಾಲಿಗೆ ಬೀಳುವೆ. ನನ್ನ ಭೂತಾಯಿ ಆನೆಯಾಗಿಯೂ ನಾನು ನಿಮ್ಮ ಹತ್ತಿರ ತೆಗೆದುಕೊಂಡಿದ್ದು ಕೇವಲ 1,000. 20,000 ನಾನು ಎಲ್ಲಿ ತೆಗೆದುಕೊಂಡಿದ್ದೇನೆ? ಅದಕ್ಕೆ 20,000ಕ್ಕೆ ಹೊಲ ಬರೆದು ಕೊಟ್ಟಿದ್ದೀಯಾ ಅಂತ ಹೇಳಿದರೆ ಎಲ್ಲಿಂದ ತೀರಿಸಲಿ ಆ ನಿಮ್ಮ ಸಾಲವನ್ನು? ಸಾಯುವವರೆಗೂ ನಿನ್ನ ತಮ್ಮನನ್ನು ನನ್ನ ಮನೆಯಲ್ಲಿ ದುಡಿದು ಮುಟ್ಟಿಸೆಂದು ಹೇಳು. ಇಲ್ಲ, ಹೊಲ ಗೌಡರಿಗೆ ಕರುದಿ ಬರೆದು ಕೊಟ್ಟಿದ್ದೆ ನಿಜವೆಂದು ಬಗಳಲೇ ಮಗನೇ. ಗೌಡ್ರೆ, ಹೊಲ ನನ್ನದಲ್ಲವೆಂದು ಹೇಳುತ್ತೇನೆ ವಿನಃ ನನ್ನ ತಮ್ಮನನ್ನು ಮಾತ್ರ ನಿಮ್ಮ ಕೈಯಲ್ಲಿ ಆಳಾಗಿ ದುಡಿಸಲಾರೆ. ದುಡಿಸದಿದ್ದರೆ ಕೇಡುಗಾಲ ಸಮೀಪಿಸಿತು ಈ ನಿನ್ನ ದೊಡ್ಡ ಸಂಸಾರಕ್ಕೆ. ಲೇ ಕುಲಕರ್ಣಿ, ಬಿಚ್ಚಿ ಹೋದಲೇ ಇವನು ಸಾಲದಗೋಸ್ಕರ ಇವನ ಹೊಲವನ್ನು ನನ್ನ ಹೆಸರಿಗೆ ಮಾಡಿದ್ದಾನಂತ. ಶಿವಪ್ಪ, ನೀನೇನು ಮಾಡಿದಿ ಕಂತ್ರಾಟನೊಂದು ಬಿಚ್ಚಿ ಹೇಳ್ತೀನಿ, ಸ್ವಲ್ಪ ಕೇಳಿ ಹೇಳ್ತಾನ. ನೋಡಿ ಶಿವಪ್ಪ, ಪಂಪ್ ಸೆಟ್ಟಿನ ಸಾಲ ತೀರಿಸ್ತೀನಿ ಅಂತ ಒಯ್ದದ್ದು 5,000. ಹೊಟ್ಟೆ ಹಿಟ್ಟ ನೀಡು ಸಲುವಾಗಿ ಗೋಡೆ ಸುಟ್ಟೋಗಿದೆ ಅಂತ ಜೋಳ ತಗೋಬೇಕಂತ ಹೇಳಿದ್ದು 5,000. ಮಣಿ ಗೋಡಿ ಬುದ್ಧತ್ತಿ ಕಟ್ಟಾಕಂತ ಹೇಳಿದ್ದು 2,000. ಗೊಬ್ಬರ ಹಾಕಕ್ಕಂತ ಓದಿದ್ದು 2,000. ಗೂಡಿನ ಸಹಾಯ ದನಕಾಯಿ ತಿರುಗಾಡ್ತಾನ ಅಂತ ಖರ್ಚು ಇದಕ್ಕೆಲ್ಲ ಓದಿದ್ದು ತಿಂಗಳ ಬಡ್ಡಿ ಅಂತ ಸೇರಿ 25,000 ಆಗೈತಿ. ಇದನ್ನ ತೀರ್ಸಕ್ಕಾಗದ ಊರು ಮಂದಿಗೆ ಸಮಕ್ಷಮ ನೀನ ಸಿದ್ಧಾವಡ್ ಮಾಡಿದಾಗ ಊರು ಮುಂದಿನ ಹೊಲ, ಮಾಯಿನ ತೋಟ, ತೆಂಗಿನ ತೋಟ ಎಲ್ಲ ಬರೆದು ಕೊಟ್ಟು ಹೋಗಿದ್ದೀಪ್ಪ. ಅದ್ರ ಕಾಗದ ಪತ್ರ ನಮ್ಮ ಕಡೆ ಅದಾವು. ಗೌಡ್ರೆ, ಒಂದಲ್ಲ ಎರಡಲ್ಲ 20,000 ಗಟ್ಟಲೆ ನಾನು ನಿಮ್ಮ ಹತ್ತಿರ ಸಾಲ ಎಲ್ಲಿ ತೆಗೆದುಕೊಂಡಿದ್ದೇನೆ? ಶಿವಪ್ಪ, ತೆಗೆದುಕೋ ಕಾಗದ ಪತ್ರನ. ಗೌಡ್ರೆ, ಶೇಂಗಾ ಮಾಲಿನಲ್ಲಿ ಬಂದ 4,000ದಲ್ಲಿ ಮನೆ ಪಟ್ಟಿ ಗರಬಾಡ ತೀರಿಸಿದ್ದೇನೆ. ನನ್ನ ಹೆಂಡತಿ ಆಭರಣದಿಂದಲೇ ಕುರಿ ತೆಗೆದುಕೊಂಡಿದ್ದೇನೆ.
10,000 ಕಿಮ್ಮತ್ತಿನ ಎತ್ತು ಮಾರಿ ಜೋಳ ತೆಗೆದುಕೊಂಡಿದ್ದೇನೆ. ಅಂದಾಗ ನಾನು ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡದ್ದು ಕೇವಲ 1,000 ಮಾತ್ರ. ಅನ್ಯಾಯವಾಗಿ ಈ ಹೊಲಕ್ಕೆ ಕೈ ಹಾಕಬೇಡಿ ಗೌಡ್ರೆ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುವೆ. ಕಾಲಿಗೆ ಬಿದ್ದರೂ ಕರುಣೆ ತೋರಿ ಬಿಟ್ಟು ಬಿಡೋನಲ್ಲ ಶಿವ್ಯ ಈ ಕಟುಕ. ಈ ಸುತ್ತು ಹಳ್ಳಿಯಲ್ಲಿ ಹಿಡಿದಿದ್ದೇ ನನ್ನ ಕೆಟ್ಟ ಹಠ. ಅಂದು ಕುತ್ತಿಗೆಗೆ ಆಪತ್ತು ಬಂದಾಗ ಕತ್ತು ಹೋಗುತ್ತದೆ ಗೌಡರೆ ಎಂದು ಹೇಳಿ ಡಾಂಬಿಕತನದ ನಾಟಕವನ್ನು ಆಡಿ ಈಗ ನನಗೇನು ಗೊತ್ತಿಲ್ಲ ಎಂದು ಹೇಳುತ್ತೀನಿ ಮಗನೇ. ನಿನ್ನನ್ನು ಕಂಬಕ್ಕೆ ಕಟ್ಟಿ ನಿನ್ನ ಮೈ ಚರ್ಮವನ್ನು ಸುಲಿದು ಬಿಟ್ಟೇನು. ಈ ಕಾಳಿಂಗ ಸರ್ಪದ ಜೊತೆ ಸಹವಾಸ ಬೆಳೆಸಬೇಕಾದರೆ ಎಲ್ಲ ವ್ಯವಹಾರ ಚೊಕ್ಕಟ್ಟವಾಗಿಟ್ಟಿಕೊಂಡಿರಬೇಕು. ಈಗ ಹೊಲ ಕರುದಿ ಬರಿದು ಕೊಟ್ಟಿಲ್ಲವೆಂದು ಮತ್ತೆ ಮತ್ತೆ ಬಗಳಿದರೆ ಇನ್ನು 5,000 ಕೂಡ ನಿನಗೆ ದೊರಕಲಾರದು. ಎಚ್ಚರದಿಂದಿರಲೇ ಮಗನೇ. ಹಾಗೆಲ್ಲ ಹಠವಿಡಿದು ಗುಟುಕು ನೀರಿಗೆ ಸಹ ಗತಿ ಆಗಿಸ್ಬೇಡಿ ನನ್ನಪ್ಪ. ಕಲಿಗಾಲದ ಈ ಕಲಿಯುಗದಲ್ಲಿ ಬೇಡಿದ ಭಾಗ್ಯ ಕೊಡೋ ಧನಿಗಳೇ ಹೀಗೆ ಮಾತನಾಡಿದರೆ ನಮ್ಮಂತ ಬಡ ರೈತ ನಿಂತು ಬಾಳಬೇಕು. ನಾವು ಮಾಡಿದ ಸಾಲ ಎಷ್ಟೇ ಇದ್ರೂ ಹೇಗಾದರೂ ಮಾಡಿ ತೀರಿಸುತ್ತೀವಿ. ಆದರೆ ನಮ್ಮ ಹೊಲಕ್ಕೆ ಮಾತ್ರ ಕೈ ಹಚ್ಚಬೇಡಿ. ಹಾಗಂತ ನಿಮ್ಮ ಮಗಳಂತಿರೋ ನಾ ನಿಮ್ಮನ್ನು ಶರಗೊಡ್ಡಿ ಬೇಡಿಕೊಳ್ಳುತ್ತೇನೆ. ನೋಡು ಗಂಗವ್ವ, ನೀ ಶರಗೊಡ್ಡಿ ಬೇಡುವುದು ನಮಗೆ ಗೊತ್ತಾಕತಿ. ಬಿಕ್ಕಿ ಬಿಕ್ಕಿ ಕೊಳಗ ದುಃಖ ನುಂಗುತ್ತಿ. ನೀ ಎದ್ರ ಸಂಬಂಧ ಸಾಲ ತೀರಿಸ್ತಿ, ಹೆಂಗೆ ತೀರಿಸ್ತಿ ಅನ್ನೋದು ನಮಗೆಲ್ಲ ಗೊತ್ತೈತಿ. ಅದು ಬಿಟ್ಟು ನಮ್ಮ ಗೌಡ್ರಿಗಟ್ಟು ನೀ ಶರಗ ಹಾಸಿ ಬಿಟ್ರೆ ಕುಲಕರ್ಣಿ, ಬಾಯಿ ಬಿಗಿ ಹಿಡಿದು ಮಾತನಾಡು ಮಗನೇ. ಇಲ್ಲ ಅಂದ್ರೆ ನಿನ್ನ ನಾಲಿಗೆ ಕತ್ತರಿಸಿ ಬಿಟ್ಟೇನು. ಏ ಶಿವ, ನಿನ್ನಂತ ಕುಂಡಿಗಳ ನಾಲಿಗೆಯನ್ನು ಕೆತ್ತು ಒಂದರ ಮೇಲೆ ಒಂದಿಟ್ಟು ಉಡಿ ಮಾಡಿಸುವ ಈ ಕಾಳಗಿನೆದುರಿಗೆ ಎತ್ತರ ಒಂದು ಮಗಳಿವೆಯ. ಲೇ ಗೌಡನ ಎಂಜಲದಿಂದ ಗೊಬ್ಬಿ ನಿಂತಿರುವ ಭಂಡನ ಮಗನೇ, ನನ್ನ ರುಂಡ ಹೋದರೂ ಚಿಂತೆ ಇಲ್ಲ. ನಿಮ್ಮಂಥವರಿಗೆ ಗಂಡನಾಗಿ ಸಾಯುತ್ತೇನೆ ವಿನಃ ಚಂಡನಾಗಿ ನಾನೆಂದು ಸಾಯಲಾರೆ. ಕಳನ ನನ್ನ ಪತಿಗೆ ಜೀವದಾನ ಮಾಡಿ ನನಗೆ ಪತಿ ಭಿಕ್ಷೆ ನೀಡಿ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ನೋಡ್ ಗಂಗಾ, ಸುಮ್ಮನೆ ಹೊಲ ಬಿಟ್ಟು ಹೋಗದಿದ್ದರೆ ನಿನ್ನ ಕೊರಳಿಗೆ ಬರುವುದು ಈ ನಿನ್ನ ಗಂಡನ ಕರಳಿನ ಎಲುವಿನ ಅಂದರ ಎನ್ನುವುದು ನೆನಪಿನಲ್ಲಿಟ್ಟುಕೋ. ನೋಡುವ ಗಂಗಮ್ಮ, ನೀ ತಿರ್ಗಾ ಮುರುಗ ಹಿಂಗ ಮಾತಾಡ್ಕೊಂಡು ನಿಂತಿ ನಾವೇನು ತಡ ಮಾಡೋದಿಲ್ಲ. ನಿನ್ನ ಗಂಡನ ಚಂಡ ಬೀಳೋದಂತೂ ಪಕ್ಕಾ ಖಾತ್ರಿ. ಯಪ್ಪ ಸಾಹುಕಾರ ರುದ್ರಪ್ಪನವ್ರಿ, ರೈತರ ಕರುಣಾ ಮೂರ್ತಿಗಳ ಹತ ನೀವು ಕರುಣಿಸಿ ಕಾಪಾಡದೆ ಮತ್ಯಾರು ಕಾಪಾಡಬೇಕು ನಮ್ಮನ್ನು? ನಾವು ಮಾಡಿರುವ ಸಾಲ ಎಷ್ಟೇ ಇದ್ರೂ ಕೂಡ ಈಗಲೇ ನನ್ನ ಮೈದನನ್ನು ಕೂಗಿ ಕರೆಯುತ್ತೇನೆ. ನಮ್ಮ ಸಾಲದ ಬಗ್ಗೆ ವಿಚಾರ ಮಾಡಿ. ಆದ್ರೆ ಅನ್ಯಾಯವಾಗಿ ತಪ್ಪು ದಾರಿ ಮಾತ್ರ ತುಳಿಯಬೇಡಿ. ಯಾಕಂದ್ರೆ ಈ ಭೂತಾಯಿ ನಮಗೆ ಅನ್ನ ಹಾಕುವ ತಾಯಿ. ನೋಡಿ ಏನಂತಂಗ್ಯವ, ನೀ ಹಿಂಗೆಲ್ಲ ಬೇಡ್ಕೊಂಡ್ರ ನಮ್ಮ ಕಳ್ಳ ಕರ್ಗೋದಲ್ವ. ನಾವು ಪಕ್ಕಾ ಕಟಕ್ರ. ಇದನ್ನೆಲ್ಲ ಬಿಟ್ಟ ಬೇರೆ ದಾರಿ ಹಿಡಿ, ನೀನು ಬಾಳೆ ಬಂಗಾರ ಕತ್ತಿ. ಏನಂತಂಗ್ಯವ ನೀನ? ಏನೆನ್ನುವುದಿದೆ ತಲಾಟೆಯವರೇ, ನಾನು ಬರೆದು ಕೊಟ್ಟ ಕಾಗದ ಪತ್ರವೊಂದನ್ನು ಕೊಡಿರಿ. ಅದನ್ನೊಮ್ಮೆ ಸಂತೋಷವಾಗಿ ಓದಿ ಈ ನಮ್ಮ ಹೊಲಕ್ಕೆ ನಮಸ್ಕರಿಸಿ ನಾವು ನಮ್ಮ ದಾರಿಗೆ ಹೋಗುತ್ತೇವೆ. ರೇ ಗೌಡ್ರ, ಇವ್ ಮತ್ ಹಿಂಗಂತಲ್ಲ, ಇದಕ್ಕೆ ಬೇರೆ ದಾರಿ ಏನು ಹುಡ್ಕೊಂಡು ನಾವೀಗ? ಬಿಚ್ಚಿ ಕೊಡು, ಸರಿಯಾಗಿ ಓದಲಿ. ಇದೇನು ಗೌಡ್ರೆ, ನನ್ನ ಹೊಲದ ಬಗ್ಗೆ ಬರೆಯಿಸಿಕೊಂಡ ಕಾಗದ ಪತ್ರ? ಇಂಥ ನಕಲಿ ಪತ್ರವನ್ನು ಬರೆಯಿಸಿಕೊಂಡು ಎಷ್ಟು ಜನ ಬಡವರ ಗೋನು ಮುರಿದು ಅವರ ರಕ್ತ ಹೀರಿ ನಿನ್ನ ಬೊಜ್ಜು ಬೆಳೆಸಿಕೊಂಡಿರುವೆಯೋ ಗೌಡ. 1000 ವರ್ಷವಿದ್ದರೂ ಸಾವು ತಪ್ಪದು. ಈ ಜೀವ ಈಗಲೇ ನಿನ್ನ ಕೈಯಲ್ಲಿ ಹೋದ್ರೂ ಚಿಂತೆ ಇಲ್ಲ.
ಇಂಥ ನಕಲಿ ಪತ್ರಕ್ಕೆ ನಾನೆಂದು ಅವಕಾಶ ಕೊಡಲಾರೆ. ಲೇ ಶಿವ್ಯ, ಹಣಕ್ಕಾಗಿ ಕರುದಿ ಬರೆದು ಕೊಟ್ಟ ಕರಾರು ಪತ್ರವೆಂಬುದನ್ನು ಲೆಕ್ಕಿಸದೆ ಹರಿದು ಕಾಲಿನಿಂದ ತುಳಿತೀನಲೇ ಮಗನೇ. ಲೇ ಕಾಳ, ಆಯ್ತು ದನಿ, ಒತ್ತುಕೊಂಡು ನಡಿಲೇ ಇವನನ್ನು. ಆಯ್ತು ದನಿ, ಈಗಲೇ ಹೊತ್ತು ಒಯ್ಯುವೆ ಈ ಕತ್ತೆ ಮರೆಯನ್ನು. ಕಟವಾಗಿ ಮಾತನಾಡುವ ಈ ಕಟುಕನನ್ನು ಕಂಬಕ್ಕೆ ಕಟ್ಟಿ ಮೆಟ್ಟಿ ಸಿಳ್ಳು ಬಿಡುತ್ತೇನೆ. ಆಯ್ತು ದನಿ. ತಲಾಟಿ, ಹೇಳಿ ಗೌಡ್ರ. ನೀನೊಂದು ಎತ್ತನ್ನು ಹಿಡಿದುಕೋ, ನಾನೊಂದು ಎತ್ತನ್ನು ಹಿಡಿದುಕೊಳ್ಳುತ್ತೇನೆ. ಮನೆಗೋಗಿ ತಿಳಿದುಕೊಳ್ಳು ನಾ ಇವನ ಸಮಾಚಾರವನ್ನು. ಗೌಡ್ರ, ಅವು ಅಣ್ಣ ತಮ್ಮನಂಗೆ ಎತ್ತು ವಾಂಡಾದವರು ನಾನು ಹಿಡ್ಕೊಳಕ್ ಆಗೋದಿಲ್ಲ. ಯಾವನ್ರ ಆಳಿ ಹೊಡ್ಕೊಂಬರ್ರಿ, ನಾ ಮುಂದೆ ಹೋಗ್ತಾನ. ನನ್ನ ಕೆಲಸ ಏನ, ನೀವು ಹಚ್ಚೋದೇನ? ಹೀರಲು ಎತ್ತಿಸುತ್ತಿದ್ದಾನೆ ಆ ಗೌಡ. ಅನ್ನದ ಅಂಬಲಿ ನೀಡುವ ಈ ರೈತನನ್ನೇ ಅಗ್ನಿಗೆ ಆಹುತಿ ಮಾಡಲು ನಿಂತಿದ್ದಾನೆ ಆ ಸಾಹುಕಾರ. ತಂದೆ, ಎಂದು ಕಣ್ತೆರೆದು ನೋಡುವೆ ಈ ಜಗದ ಜೀವಿಗಳನ್ನು. ಯಾರ ಮುಂದೆ ಹೇಳಿ ನಂದಿಸಿಕೊಳ್ಳಲಿ ಈ ನನ್ನ ದುಃಖದ ಧಾವಾಗ್ನಿಯನ್ನು. ನಿನ್ನ ದುಃಖದ ದಾವಾಗ್ನೆಯನ್ನು ನಂದಿಸಕ್ಕಾಗಿಯೇ ನಾನು ಧರೆಗಿಳಿದು ಬಂದಿದ್ದೇನೆ ಆ ದೇವಲೋಕದಿಂದ. ಬನ್ನಿ ಮ್ಯಾನೇಜರ್ ಸಾಹೇಬ್, ನಿಮ್ಮ ಸಾಹುಕಾರ ಸುತ್ತಿ ಹಾಕಿದ ಬಂಧನದಿಂದ ನನ್ನ ಪತಿಯನ್ನು ಪಾರು ಮಾಡ್ರಿ ಅಪ್ಪ. ಯಾವುದೋ ದುರಾಲೋಚನೆ ದುರ್ಬುದ್ಧಿಗೆ ಒಳಗಾಗಿ ನಮ್ಮ ವಂಶವನ್ನು ಸುಟ್ಟು ಹಾಕಲು ನಿಂತಿದ್ದಾನೆ ಆ ನಿಮ್ಮ ಸಾಹುಕಾರ. ಆ ನಿಮ್ಮ ಧನಿಯಿಂದ ನನ್ನ ಪತಿಯನ್ನು ಕಾಪಾಡ್ರಿ ಅಪ್ಪ, ನಿಮ್ಮ ಕಾಲಿಗೆ ಬೀಳ್ತೀನಿ. ಬಲೆ ಬೀಸಿ ಹಿಡಿದ ಈ ಬೇಟೆಗಾರನಿಗೆ ನೀನಿಷ್ಟು ತಿಳಿಸಿ ಹೇಳಿದ್ದೇನೆ ಗಂಗಾ. ಆ ಗೌಡ ಮಾಡಿದ ಮಾಯಾ ಪಂಜರವನ್ನು ಸೆದೆ ಬಡಿದು ನಿನ್ನ ಗಂಡನನ್ನು ಪಾರು ಮಾಡುವ ಕೆಲಸ ನಂದು. ಆದರೆ ನೀನು ನನ್ನ ಮಾತಿಗೆ ಒಪ್ಪಿದರೆ ಮಾತ್ರ. ಅಂದ್ರೆ ನಿಮ್ಮ ಮಾತು ಇಷ್ಟು ತಿಳಿಲಿಲ್ಲವೇ ನಿನಗೆ? ನಕ್ಷತ್ರಗಳಲ್ಲಿ ಉದಯಿಸಿ ಬಂದ ಆ ಮೇಘರಾಜನ ಹನಿಗೆ ಹನಿ ಬಾಯಾರಿ ಕುಳಿತ ಈ ಭೂಮಿ ತಾಯಿ ಹನಿ ಹನಿ ರಾಶಿಯಾಗಿ ಸಂತುಷ್ಟಳಾಗಿ ಸುಖ ಹೊಂದಿದಂತೆ ಇಂದು ನೀನು ನನ್ನ ಕೂಡ. ಅಂದ್ರೆ ಹಿಂದೆ ನಿನ್ನ ತಾಯಿ ಕೂಡ. ಏ ಬಾಯಿ ಮುಚ್ಚೋ ಮಂಗ, ಆ ಗೌಡನ ಎಂಜಲ ದಾಸಿಗಾಗಿ ಬದುಕಿ ಪರ ನಾರಿಯರ ಶೀಲವನ್ನು ಭಂಗ ಮಾಡುವುದಕ್ಕೆ ಹಗ್ಗು ತೊರೆದು ಬಂದೇನೋ ಭಂಡ. ಈ ಗರತಿ ಗಂಗಮ್ಮನ ಕೊರಳಲ್ಲಿ ಪತಿ ಪರಮಾತ್ಮನ ಮಂಗಲ ಸೂತ್ರ ಇದೆ ಎಂಬುದನ್ನು ಚೆನ್ನಾಗಿ ಕಣ್ತೆರೆದು ನೋಡು. ಸೂತ್ರ ಈ ನಿನ್ನ ಕೊರಳಿಗೆ ಅರ್ಪಿತವಾಗುವುದು ಮಂಗಳ ಸೂತ್ರವಲ್ಲ ಗಂಗಾ, ಈ ನಾಗರಾಜನ ಸೂತ್ರ. ಬಿಡದೆ ಬೆನ್ನತ್ತಿ ಕಾಡುವ ಆ ಗೌಡನ ಬಲೆಯಿಂದ ನಿನ್ನ ಗಂಡನನ್ನು ತಪ್ಪಿಸಿಕೊಳ್ಳಬೇಕೆನ್ನುವ ಆಸೆ ನಿನಗಿದ್ರೆ ಈ ನಾಗರಾಜನನ್ನು ಮೈ ಒಪ್ಪಿಸು, ಇಲ್ಲದಿದ್ದರೆ ಗಾಜಿಯಾಗಿ ಬೀಳುವೆ ನನ್ನ ಬಲೆಯಲ್ಲಿ. ಅಂದ್ರೆ ಆ ಗೌಡನ ಜೊತೆಗೆ ಸೇರಿ ನೀನು ಕೂಡ ಇಂಥ ಹೇಸಿ ಕೆಲಸ ಮಾಡುತ್ತಿರುವೆಯಾ? ಮಾಡುವುದಷ್ಟೇ ಅಲ್ಲ ಗಂಗಾ, ಮಾಡಿಯೇ ತೀರು ಎಂದು ಹೇಳಿ ಕಳಿಸಿದ್ದಾನೆ ಗೌಡ. ನೋಡು, ಸುಮ್ಮನೆ ಹಠ ಮಾಡದೆ ಇಲ್ಲದ ನೆಪ ಹೇಳಿ ಆ ನಿನ್ನ ಗಂಡನನ್ನು ಅಲ್ಲಿಗೆ ಕರೆ ತರಿಸಿ, ನಿನ್ನ ಮೈದನನ್ನು ಕರೆ ತರಿಸಿ ಅಣ್ಣ ತಮ್ಮನನ್ನು ಕಂಬಕ್ಕೆ ಕಟ್ಟಿ ಹಾಕಿ ಇಬ್ಬರನ್ನು ಮೈ ಚರ್ಮ ಸುಲಿಸಿ ಬಿಡುತ್ತೇನೆ. ಏನಂತೀರ? ಎಲ್ಲ ಹುಚ್ಚು ನಾಗರಾಜ, ನನ್ನ ಮೈದನನ್ನು ಹೊತ್ತುಕೊಂಡು ಹೋಗುವ ಗಂಡಸ್ತಿಕೆ ನಿನಗ್ಯಾಕೋ? ಆ ಗೌಡನ ಅಪ್ಪನಿಂದಲೂ ಸಾಧ್ಯವಿಲ್ಲ. ಗಂಡು ಗಲಿ ಆಗಿರೋ ನನ್ನ ಮೈದನ ಹೆಂಡು ಕುರಿಗಳ ಹಾಲು ಕುಡಿದು ಕೈಯಲ್ಲಿ ಗಂಡು ಗೊಡ್ಲಿನ ಹಿಡಿದುಕೊಂಡು ನಿಮ್ಮಂತ ಭಂಡರ ಗಂಡನಾಗಿದ್ದಾನೆ ತಿಳಿದುಕೊಳ್ಳೋ ನಾಯಿ ಜಾತಿ ನಾಗರಾಜ. ನಾನು ಹೇಳೋದು ಭಂಡತನದ ಮಾತು ಅಂತ ತಿಳಿದುಕೊಂಡು ಮುಂದಡಿ ಇಟ್ಟು ಮುಟ್ಟಲು ಬಂದಿದ್ದೆ. ಆದ್ರೆ ನೀನಿಟ್ಟ ಹೆಜ್ಜೆ ಕೀಳುದ್ರೊಳಗಾಗಿ ನಿನ್ನ ರುಂಡ ಮುಂಡದಿಂದ ಹೊರ ಬರುವುದು ಎಚ್ಚರ. ಎಚ್ಚರ ಲೇ, ನನಗೆ ಎಚ್ಚರವಿಳುವ ಹುಚ್ಚ ಶಿವನ ಸೂಳೆ. ಕಳ್ಳನಂತೆ ಆ ಬಡ ಬಿಕಾರಿ ಹೆಣ್ಣಿಗೆ ತಾಳಿ ಕಟ್ಟಿದ ನಿನ್ನ ಮೈದುನ
ಪುಂಡ ಗಂಡುಗಲಿ ಎಂದು ನನ್ನ ಮುಂದೆ ಹೊಗಳಬೇಡ. ನೋಡು, ವೇಶ್ಯರ ಪಾಶ ಹಾಕಿಕೊಂಡು ಬಂದಿದ್ದು ನನ್ನ ತಂಗಿ ಯಮುನೆ ಅಲ್ಲ, ನಿನ್ನ ಹೆತ್ತ ತಾಯಿ ಗಂಗಾ. ನೋಡು, ನಕ್ಷತ್ರದಲ್ಲಿ ಉದಯಿಸಿ ಬಂದ ಆ ಸೂಳೆ ನಿನ್ನ ತಾಯಿನೋ? ಗಂಗಾ ಪವಿತ್ರ ನದಿಯಾಗಿ ಗಂಗೆ ಯಮುನೆಯರಂತೆ ಕೆಸರಲ್ಲಿ ಬಾಳಬೇಕಾದ ನೀನು ಹೇಸಿ ಹೆಣ್ಣೆ ಪುಷ್ಪ ಕಮಲದಲ್ಲಿ ಅರಳಿದ ನನ್ನ ತಾಯಿಗೆ ನಿಂದನೆ ನುಡಿಯಾಡುವೇನೆ ರಂಡೆ. ನಿನ್ನಂತ ನೂರಾರು ಚಂದಲು ಚೆಲುವೀರ ಪರಿಮಳ ಹೀರಲು ತುಂಬಿಯಾಗಿ ಬಂದಿರುವನು ಈ ನಾಗರಾಜ. ಕ್ಷಣಿಕವಾಗಿ ಮಾತನಾಡಿದರೆ ಆ ವಿಷಕಾರಿ ಹರಿದು ಬಿಡುವುದು ನಿನ್ನನ್ನು. ನೀನು ವಿಷಕಾರಿ ಕಲ್ಮಶ ಮಾಡಿದರೂ ಕೂಡ ನೀನು ಬಿಟ್ಟ ವಿಷ ಕುಡಿದು ಈ ಜನರಿಗೆ ಅಮೃತ ಕೊಡುವುದಕ್ಕೆ ನನ್ನ ಗಂಡ ವಿಷಕಂಠನಾಗಿ ಬಂದೇ ಬರುತ್ತಾನೆ. ಹಿಂದೊಮ್ಮೆ ಸಮುದ್ರವನ್ನು ಮಥನ ಮಾಡುತ್ತಿರುವಾಗ ಸರ್ಪ ಬಿಟ್ಟ ವಿಷದಿಂದ ಇಡೀ ಜಗತ್ತೇ ನಿರ್ಮೂಲವಾಗುತ್ತಿದೆ ಅಂತ ತಿಳಿದುಕೊಂಡು ಆ ಶಿವಶಂಕರ ಬಂದ ವಿಷ ಕುಡಿದು ವಿಷಕಂಠನಾಗಿದ್ದಕ್ಕೆ ಈ ಮಾತೇ ಸಾಕ್ಷಿ. ನಿನ್ನಂತ ಸೂಳೆಗೇನು ಗೊತ್ತು ಆ ಭಾಗವತದ ಕತೆ? ನಿನ್ನಂತ ಸೂಳೆ ಮಗನಿಗೇನೋ ಗೊತ್ತು ಆ ಭಗವದ್ಗೀತೆ ಕತೆ? ಮಾತಿಗೆ ಮಾತು ಬೆಳೆಸಿ ಆ ಕೃಷ್ಣನ ಜಾದುವಾಟ ನನ್ನ ಮುಂದೆ ತರಬೇಡ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿ ನಿನ್ನ ಗಂಡನನ್ನು ಬೀಸಿ ಗಂಡನು ಮೂಸಿ ಎಸೆದ ಕೆಂಡ ಸೆಂಪಿಗೆನು ನನ್ನ ಅಡಿಗೇರಿಸಿ ಅಪ್ಪಿಕೋ ನನ್ನನ್ನು ರಾಜನನ್ನು ಇಲ್ಲ. ನೋಡು, ನನ್ನ ಗಂಡನ ಮುಡಿಗೇರಬೇಕಾದ ಈ ಹೂವನ್ನು ನೀನು ಮೋಸಬೇಕಾದ್ರೆ ಅದು ನಿನ್ನ ಗಂಡಸಿನಿಂದ ಎಂದಿಗೂ ಸಾಧ್ಯವಿಲ್ಲ. ನನ್ನ ಗಂಡನ ಮುಡಿಗೇರಬೇಕಾದ ಈ ಹೂವನ್ನು ನೀನು ಮುಡಿದೇ ತೀರುತ್ತಿನ ಮುಂದಡಿಟ್ಟು ಬಂದಿದ್ದೆ ಆದ್ರೆ ಈ ಹೂ ಹಾವಾಗಿ ಕಚ್ಚಿಕೊಳ್ಳುವುದು ಜ್ಞಾಪಿಸಿಕೋ. ಎಲ್ಲ ಸೊಕ್ಕಿನ ಹೆಣ್ಣೆ, ನಾನು ಯಾವ ರೀತಿಯಿಂದ ಕರೆದರೂ ಬರುವ ಹೆಣ್ಣಲ್ಲ ನೀನು. ನಿನ್ನ ಕೋಮಲ ಕೆನ್ನೆಯನ್ನು ಕಚ್ಚಿ ನನ್ನ ದಂತಾಕ್ಷರದಿಂದ ಮೂಡಿಸುವೆ ನಿನ್ನ ಗಲ್ಲದ ಮೇಲೆ ನನ್ನ ಹೆಸರನ್ನು. ಬಾಯ್ ಮುಚ್ಚೋ ನರ ರಾಕ್ಷಸ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾಮಾರಿ. 33 ಕೋಟಿ ರಾಕ್ಷಸರನ್ನು ಕ್ಷಣದಲ್ಲಿ ಸಂಹಾರ ಮಾಡಿ ಜಯ ಸಾಧಿಸಿದ ಜಗನ್ಮಾತೆಯಾಗಿರುವಳು ಈ ಹೆಣ್ಣು. ಶುಂಭ ನಿಶುಂಭನಂತೆ ನೀನು ದಂತಾಕ್ಷರಗಳನ್ನು ಮೂಡಿಸಲು ಬಂದಿದ್ದೇ ಆದ್ರೆ ನನ್ನ ಕಾಲಲ್ಲಿರೋ ಚಪ್ರಿಯಿಂದ ನಿನ್ನ ಕೆನ್ನೆಗೆ ಮೂಡಿಸುವೆ ಗರತಿ ಎಂಬ 3 ಅಕ್ಷರವನ್ನು. ಗರತಿ? ಏ ಕರುನಾಡಿನ ಹಿರಿಗರತಿ, ಬ್ರಹ್ಮನಿಗೆ ಮಗಳಾಗಿ ಹುಟ್ಟಿ ಬಂದ ಆ ಸರಸ್ವತಿ ಬ್ರಹ್ಮನನ್ನೇ ಮದುವೆಯಾದಳು. ಅವಳಾವ ಮಹಾಗರತಿ. ಗಂಡನನ್ನು ಉಂಡು ಮಲಗಿಸಿ ಮಿಂಡನನ್ನು ಸರಸವಾಡುವ ಮತ್ತೆ ಗಂಡನ ಮುಂದೆ ಗರತಿಯನ್ನು ಹೇಳಿಕೊಳ್ಳುವ ನೀನ್ಯಾವ ಗರತಿ? ಗಂಡನನ್ನು ಕುಡಿಯಲಿಕ್ಕೆ ಕಳಿಸಿ ಮಿಂಡನನ್ನು ಈ ಮೈದುನಲ್ಲಿ ಸರಸವಾಡಲು ಬಂದಿರುವೆಲ್ಲ ದಟ್ಟವಾದ ಈ ಕಾಡಿನಲ್ಲಿ ನೀನ್ಯಾವ ಮಹಾಗರತಿ? ಇರೋ ಬಂಡ ತೀವ್ರ ಅಂತ ನನ್ನ ಮೈದು ನನಗೆ ಇಂಥ ಹೇಸಿ ಮಾತುಗಳನ್ನ ಆಡ್ತಿರುವೆ ಅಲ್ಲ. ನೀನು ಎಷ್ಟು ಜನರ ರಕ್ತಕ್ಕೆ ಜನಿಸಿ ಬಂದಿರಬೇಕೋ. ಏ ತಂಗಿ, ಮುಗಿಯಿತು ನಿನ್ನ ಶೀಲದ ವಯಸ್ಸು. ಅತ್ತಿಗೆ ಓ, ಶಕ್ತಿ ಬಂದಂತ ಕಾಣುತ್ತೆ. ಯಾಕಮ್ಮ ಕಣ್ಣಲ್ಲಿ ನೀರು? ಇಂತಹ ಕಾಡಡವಿಗೆ ಬಂದು ನನ್ನನ್ನು ಕೂಗಿದೆಯಲ್ಲ, ಏನು ವಿಷಯ? ಯಾಕಮ್ಮ ನಾನು ನಿನ್ನ ಜೊತೆ ಮಾತನಾಡಿದರು ಮತ್ತೆ ನಿನ್ನ ಕಣ್ಣಲ್ಲಿ ನೀರೇ? ಹೇಳಮ್ಮ, ನಿನಗೆ ಬಂದಿರುವ ಆಪತ್ತೇನೆಂದು? ಯಾರಾದರೂ ಬೈದರೆ ಇಲ್ಲ ಹೊಡೆದರೆ ಯಾವನಾದರೂ ಕುಹಕಿ ನನ್ನ ಮಗ ನಿನ್ನ ಮೇಲೆ ಕೈ ಮಾಡಿದನೆ? ಹೇಳಮ್ಮ, ಈಗಲೇ ಹೋಗಿ ಅವನ ಎದೆ ಗುಂಡಿಗೆಯನ್ನು ಸೇರಿ ಬಿಸಿ ರಕ್ತವನ್ನು ಕುಡಿದು ಬರುತ್ತೇನೆ. ಆಯ್ತು, ಹೇಗೆ ಹೇಳಲಿ ಆ ಕಣ್ಣೀರಿನ ಕಥೆಯನ್ನು? ಸಹಿಸಿಕೊಂಡು ಹೇಳಮ್ಮ ನಿನಗಾದ ಆ ಕಥೆಯನ್ನು.
ಯಾವನಾದರೂ ನನ್ನ ಮನೆತನತನ ಕೀರ್ತಿಗೆ ಅಪಮಾನ ಬಗೆಯುತ್ತಿರುವ ವ್ಯಕ್ತಿ ಯಾರೇ ಆಗಿರಲಿ, ಅವನನ್ನು ಹರಕೆ ಕೋಣದಂತೆ ಓಡಾಡಿಸಿ ಕಡೆದು ಅವನ ಎಲುಬು ಮಾಂಸಗಳ ಮಾಲೆ ತಂದು ನಿನ್ನ ಕೊರಳಿಗೆ ಹಾಕಿ ಗರತಿ ಗಂಗವ್ವನ ಮೈದುನ ಈ ಶಕ್ತಿ ಎನಿಸಿಕೊಳ್ಳದಿದ್ದರೆ ನಾನು ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ ಮಗನೇ ಅಲ್ಲವೆಂದು ತಿಳಿದುಕೋ. ಹೇಳಮ್ಮ, ಅದಾವ ವಿಷಯ? ಮೈದುನ, 1000ಕ್ಕೆ 20,000 ಸಾಲವಾಗಿದೆ ಅಂತ ಸುಳ್ಳು ಹೇಳಿ ಮೋಸದಿಂದ ನಮ್ಮ ಹೊಲವನ್ನು ಬರೆಸಿಕೊಂಡು ಹೊಲವನ್ನು ಬಿಟ್ಟು ಹೋಗಿ ಅಂತ ಹೆದರಿಸಿ ಎತ್ತುಗಳ ಸಮೇತ ನಿಮ್ಮ ಅಣ್ಣನನ್ನೇ ಹೊತ್ತು ಒಯ್ದನಪ್ಪ ಆ ಗೌಡ. ಏನ್ ಹೇಳ್ತಾ ಇದ್ದೀಯಮ್ಮ ನೀನು? ಸಾಲದ ನೆಪ ಮಾಡಿ ನನ್ನ ಹೊಲವನ್ನು ಬರೆಸಿಕೊಂಡು ಎತ್ತಿನ ಜೊತೆ ಅಣ್ಣನನ್ನು ಹೊತ್ತೊಯ್ದನೇ ಆ ಚಾಂಡಾಲ. ಲೇ ಮಗನೇ ಗೌಡ, ಹಣದ ದಬ್ಬಾಳಿಕೆಯಿಂದ ಉಪ್ಪಿ ಬೆರೆಯುತ್ತಿರುವ ನಿನ್ನ ಕೊಬ್ಬು ಇಳಿಸಲು ಈಗಲೇ ಬರುವೆ ಈ ಗಂಡು ಪರಶುರಾಮನ ಕೊಡ್ಲಿಯೊಂದಿಗೆ. ಕಂಡವರ ರುಂಡ ಹಾರಿಸಿ ಬಡವರ ಬೆವರಿನಿಂದ ಹಪ್ಪಾಕಿಕೊಂಡಿರುವ ನಿನ್ನ ಹೊಟ್ಟೆ ಮೇಲೆ ಕಾಲಿಟ್ಟು ನನ್ನ ಗೂಡಿಗೆ ಬೆಂಕಿ ಇಟ್ಟ ದಿಟ್ಟವನ್ನು ಕಾರಣಿಸಿಕೊಂಡಿರುವ ನಿನ್ನ ಒಂದೊಂದು ಅವಯಗಳನ್ನು ಕತ್ತರಿಸಿ ನರಿ ನಾಯಿಗಳಿಗೆ ನೈವೇದ್ಯ ಮಾಡದಿದ್ದರೆ ನನ್ನ ಹೆಸರು ಶಕ್ತಿಯೇ ಅಲ್ಲ ಅಂತ ತಿಳಿ. ಶಕ್ತಿ ತಡೆಯಪ್ಪ. ಯಾಕಮ್ಮ, ನನ್ನಿಂದ ಅಣ್ಣನನ್ನು ಬಿಡಿಸಿ ತರುವುದು ಸಾಧ್ಯವಿಲ್ಲವೆಂದು ತಿಳಿದಿರುವೆಯಾ? ಆ ಸೂರ್ಯ ಚಂದ್ರರ ಮೇಲೆ ಆಣೆ ಮಾಡಿ ನಿನಗೆ ಮಾತು ಕೊಡುತ್ತೇನೆ. ಆ ಗೌಡ ಅಣ್ಣನನ್ನು ಎಲ್ಲೇ ಬಚ್ಚಿಟ್ಟಿದ್ದರೂ ಸರಿ, ಎದುರು ಬಂದವರ ಎದೆ ಸೇರಿ ಬಿಡಿಸಿ ತರುವೆ. ಅದಕ್ಕೆ ಈ ಪರಶು ಒಂದೇ ಸವನೆ ಹಾತೊರೆಯುತ್ತಿದೆ. ನನ್ನ ಹೃದಯದಲ್ಲಿ ಪ್ರಜ್ವಲಿಸಿ ಹೊರಬರುವ ಸೇಡಿನ ಕಿಡಿಗೆ ಆ ದುರಳ ರುಂಡವನ್ನು ಕತ್ತರಿಸಿ ಅವರ ಮನೆ ಬಾಗಿಲಿಗೆ ಕಟ್ಟಿ ಅಣ್ಣನನ್ನು ಬಿಡಿಸಿ ತರದಿದ್ದರೆ ನಾನು ಜಾರಣಿಯ ಮಗನೆಂದು ಈ ಸಮಾಜ ಕೇಕೆ ಹಾಕಿ ನಗಲಿ. ಅದಕ್ಕೆ ನಾನು ಹೋಗಿ ಬರ್ತೇನೆ. ಲೇಸಿವ್ಯ, ಹುಲಿ ಹಾಲು ಕುಡಿದು ಬದುಕಬೇಕೆಂದಿರುವ ನೀನು ಈಗ ಅದೇ ಹುಲಿ ಕೈಯಲ್ಲಿ ಸಿಕ್ಕಿಬಿಟ್ಟಿಯಲ್ಲ. ಹೇಳು, ನನ್ನ 20,000 ಹಣವನ್ನು ಕೊಟ್ಟು ಬಿಡುವೆಯೋ, ಹೊಲ ಕರುದಿ ಬರೆದು ಕೊಟ್ಟಿದ್ದೇನೆಂದು ಸಹಿ ಹಾಕುವೆಯೋ? ಅವೆರಡಕ್ಕೂ ನಾನು ಒಪ್ಪೋದಿಲ್ಲ. ಒಪ್ಪದಿದ್ದರೆ ಕತ್ತೆಗೆ ಲತ್ತೆ ಪೆಟ್ಟಿನಂತೆ ಚಾಟಿಯಿಂದ ಮಾತನಾಡಿಸಬೇಕಾಗುತ್ತದೆ ಮಗನೇ, ಎಚ್ಚರ. ಏ ಗೌಡ, ಈ ಬೀಸುವ ಚಾಟಿ ಏಟು ಒಂದೇ ಏಕೆ? ಲಾಠಿ ಪ್ರಹಾರ ಮಾಡಿದರು ಈ ಶಿವ ಸತ್ಯಕ್ಕೆ ಸಾಯುತ್ತಾನೆ ವಿನಃ ನಿನ್ನ ಅನ್ಯಾಯದ ಹೊಡೆತಕ್ಕೆ ಎಂದಿಗೂ ತಲೆ ಬಾಗಲಾರೆ. ಸತ್ಯ ಲೇ ಸತ್ಯ ಹರಿಶ್ಚಂದ್ರನ ಮೊಮ್ಮಗನೇ, ಸತ್ಯ ಹರಿಶ್ಚಂದ್ರನ ಕಾಲದಲ್ಲಿ ಸತ್ತು ಹೋಗಿದ್ಯಾ? ಆ ನಿನ್ನ ಸತ್ಯ ಧರ್ಮ ರಾಯಣ್ಣನ ಕಾಲದಲ್ಲಿ ಸತ್ತು ಹೋಗಿದೆಯೇ? ಆ ನಿನ್ನ ಧರ್ಮ ಈಗ ಅನ್ಯಾಯವಾಗಿ ನಿಮ್ಮಂತ ಸೊಕ್ಕಿನ ಕುನ್ನಿಗಳ ರಕ್ತ ಹೀರುವ ಕಾಲ ಬಂದಿದೆ. ಆ ಕಾಲಕ್ಕೆ ತಕ್ಕಂತೆ ನಿಮ್ಮನ್ನು ಕುಣಿಸಿದಾಗಲೇ ತಿಳಿಯುತ್ತದೆ ನಿಮ್ಮ ಬಣ್ಣ. ಲೇಸಿವ್ಯ, ಒಳ್ಳೆ ಮಾತಿನಿಂದ ಸಹಿ ಹಾಕಿ ಹೊರಟು ಹೋಗು. ಅದೆಂದಿಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ? ಹಾಗಾದರೆ ಸಹಿಸಿಕೋ ಈ ಗೌಡನ ಹೊಡೆತವನ್ನು.
ಏ ಗೌಡ, ಇಷ್ಟೇನಾ ನಿನ್ನ ಪೌರುಷ? ಹಾಗೇಕೆ ಎದೆ ಬಾಯಿ ಬಡಿದುಕೊಳ್ಳುತ್ತಿರುವೆ? ತೋಳದ ಕೈಯಲ್ಲಿ ಸಿಕ್ಕ ಕುರಿಯಂತೆ ಅಣ್ಣರ ಎಂಜಲದಿಂದ ಬೆಳೆದಿರುವ ನಿನ್ನಂತ ಕಪಿಯ ಹೊಡೆತಕ್ಕೆ ಎಂದಿಗೂ ನಡಗದು ಈ ರೈತನ ಗಂಡದೆ. ಲೇ ಶಿವ್ಯ, ನಿನ್ನಂತ ನೂರಾರು ಬಡ ಭಿಕಾರಿಗಳಿಗೆ ಅನ್ನ ಹಾಕಿ ಪುಣ್ಯದಾತ ನೆನೆಸಿಕೊಂಡಿರುವ ಈ ರುದ್ರೇಗೌಡನಿಗೆ ಅನ್ಯರ ಎಂಜಲದಿಂದ ಬದುಕುವೆನೆಂದು ಬೊಗಳುವೆನಲೇ ನಾಯಿ. ನಿನ್ನನ್ನು ಜೀವಂತ ಸುಟ್ಟರು ನನ್ನ ಹೊಟ್ಟೆಯಲ್ಲಿ ಹತ್ತಿದ ಪ್ರಳಾಗ್ನಿ ಶಾಂತವಾಗದು. ತಾಳು ಮಗನೇ ಈ ಹೊಡೆತವನ್ನು. ಲೇ ಗೌಡ, ನಿರಪರಾಧಿಯೊಬ್ಬನನ್ನು ಈ ರೀತಿ ಕಟ್ಟಿ ಹೊಡೆಯುವ ಕೆಲಸ ಸೀರೆ ಉಟ್ಟ ಹೆಂಗಸು ಕೂಡ ಮಾಡುತ್ತಾಳೆ. ನಿನ್ನಲ್ಲಿ ಗಂಡಸ್ತನವಿದ್ದರೆ ನನ್ನನ್ನು ಬಿಚ್ಚಿ ತೋರಿಸು ಈ ನಿನ್ನ ಸೂರತನ. ಹೇಡಿಯಂತೆ ಕಟ್ಟಿ ಹೊಡೆದ ನೀನೊಬ್ಬ ಹೇಳಿ. ಲೇ ಶಿವ್ಯ, ಸುತ್ತು 25 ಹಳ್ಳಿಗೆ ದೊಡ್ಡ ದನಿ ಎನಿಸಿಕೊಂಡಿರುವ ಈ ಪುರುಷ ಸಿಂಹಕ್ಕೆ ಹೇಡಿ ಗಂಡಸೆಂದು ಬೊಗಳುವೆನಲೇ ಮಗನೇ. ನನಗೆ ಎದುರಾಗಿ ನಿಂತರೆ ನಿನ್ನನ್ನು ಸುಟ್ಟು ಹಾಕಿ ಬಿಡುತ್ತೇನೆ. ಅದಕ್ಕಿಂತ ಪೂರ್ವದಲ್ಲಿ ನಿನ್ನ ಅಂತಿಮ ಯಾತ್ರೆ ನಡೆಯುವುದೆಂದು ಮೊದಲು ನೀನು ನಿನ್ನ ಪದರಿನಲ್ಲಿ ಗಂಟು ಕಟ್ಟಿಕೋ. ಈ ನಮ್ಮ ನಾಡಿನಲ್ಲಿ ನನ್ನನ್ನು ಎದುರು ಹಾಕಿಕೊಳ್ಳುವ ಗಂಡಸು ಯಾವನಿದಾನಂತ ನೀನು ನಿನ್ನ ಪದರಿನಲ್ಲಿ ಗಂಟಿಟ್ಟುಕೋ. ಲೇ ಶಿವ್ಯ, ಈ ಕೆರಳಿದ ಹುಲಿಗೆ ಎದುರಾಗಿ ನಿಲ್ಲಬೇಡ. ಈ ಹುಲಿಯನ್ನು ಹಿಡಿಯಬೇಕೆಂದು ಪಣ ತೊಟ್ಟು ಬಲೆ ಹಾಕಿದರೆ ಅಂದು ಆಂಗ್ಲರ ಕೈಯಲ್ಲಿ ಸಿಕ್ಕ ಸಂಗೊಳ್ಳಿ ರಾಯಣ್ಣ, ಸಿಂಧೂರ ಲಕ್ಷ್ಮಣ, ಮಹಾತ್ಮ ಗಾಂಧೀಜಿಯವರಂತೆ ಆಗೋದು ನಿನ್ನ ಸ್ಥಿತಿ. ಅವರಂತೆ ಸತ್ತು ಹೋಗುವುದೇ ನಮ್ಮ ನಾಡಿನ ವೀರರ ಕೆಲಸ. ಹೇಳಿದಂತೆ ಮೋಸ ಮಾಡಿಕೊಳ್ಳುವುದು ನಿನ್ನಂತ ಶಂಡರ ಕೆಲಸ. ಅಂದು ಆಂಗ್ಲರ ಜೊತೆ ನಾಡಿಗಾಗಿ ಹೋರಾಡಿ ಪ್ರಾಣಾರ್ಪಣೆ ಮಾಡಿದಲ್ಲಿ ಎಂದಿಗೂ ಅವರ ಹೆಸರು ಈ ಭಾರತದ ಭೂಮುಖದಲ್ಲಿ ಅಚ್ಚಳಿಯದೆ ಉಳಿದಿದೆ. ಇದಲ್ಲದೆ ಮಹಾತ್ಮ ಗಾಂಧೀಜಿಯವರು ಅದೇ ಆಂಗ್ಲರ ಜೊತೆ ಹೋರಾಡಿ ಸ್ವಾತಂತ್ರ್ಯ ಪಡೆಯದಿದ್ದರೆ ಎಂದಿಗೂ ನೀನು ಅವರ ಗುಲಾಮನಾಗಿರುತ್ತಿದ್ದೆ. ಎಂದು ಜೀವಂತವಾಗಿ ಜೀವಿಸುವ ನೀನು ಅವರ ಹೆಸರಿಗೆ ಕಳಂಕ ತಂದು ಪರಕೀಯರ ರಕ್ತಕ್ಕೆ ಹುಟ್ಟಿದವರಂತೆ ಮಾತನಾಡಿದರೆ ನೀನೊಬ್ಬ ಆದರಕ್ಕೆ ಹುಟ್ಟಿದವನೆಂದು ಈ ಸಮಾಜಕ್ಕೆ ಹೇಳುತ್ತೇನೆ. ಶಿವ್ಯ ಶಿವ್ಯ ಶಿವ್ಯ, ಮಾತಿನಲ್ಲಿ ಮರ್ಯಾದೆ ಇಟ್ಟು ಮಾತನಾಡದೆ ನನಗೆ ಮನ ಬಂದಂತೆ ಮಾತನಾಡುತ್ತೀಯಾ? ತೆಗೆದುಕೊಂಡು ಬಾರ್ಲೆ ಕಾದು ಕಾದು ಕಬ್ಬಿನವನ್ನು ಕಾಳ. ಹೇಳೋದನಿ ಶಿವ್ಯ, ನಿನ್ನಂತೆ ಹಾರಾಡಿ ಕುಣಿಯುವ ವೀರ ಪುರುಷರಿಗೆ ಜನ್ಮ ನೀಡಿದ ಈ ಜನ್ಮದಾತನಿಗೆ ಆದರಕ್ಕೆ ಹುಟ್ಟಿದವನೆಂದು ಬೊಗಳುವೇನಲೇ ಮಗನೇ. ನೀನು ಹುಟ್ಟಿದ ಕಾಲದಲ್ಲಿ ನಿನ್ನ ಆರೈಕೆಗಾಗಿ ಆಹಾರವಿಲ್ಲದೆ ಬಾಂತಿಯಾದ ನಿನ್ನ ತಾಯಿ ನನ್ನಂತ ದೊಡ್ಡ ಶ್ರೀಮಂತನಿಗೆ ಸೆರಗು ಹಾಸಿ ನಿನ್ನನ್ನು ಜ್ವಾಕೆ ಮಾಡಿದ್ದನ್ನು ಮರತೀನಲೇ ಕತ್ತೆ. ಏ ಗೌಡ, ಪವಿತ್ರಳಾದ ನನ್ನ ತಾಯಿಗೆ ಕೆಟ್ಟದಾಗಿ ಮಾತನಾಡಿ ಉರಿಯುವ ಹೊಟ್ಟೆಗೆ ಬೆಂಕಿ ಹಾಕ್ತೀಯ ಮಗನೇ. ಈ ಅಪಮಾನ ಮಾಡುವುದಕ್ಕಿಂತ ನೀನು ಗಂಡಸೇ ಆದ್ರೆ ಕಟ್ಟಿದ ಹಗ್ಗವನ್ನು ಬಿಚ್ಚಿ ಮಾತಾಡು, ಆಮೇಲೆ ತೋರಿಸುವೆ ನಾನು ಯಾರೆಂಬುವುದನ್ನು. ಲೇ ಶಿವ್ಯ, ನಿನ್ನನ್ನು ಹಿಡಿದು ತಂದಿದ್ದು ನಿನ್ನ ಸೂರತನದ ಮಾತುಗಳನ್ನು ಕೇಳೋದಕ್ಕಲ್ಲ ಮಗನೇ, ನಿನ್ನ ಮೈ ಚರ್ಮವನ್ನು ಸುಲಿದು ನನ್ನ ಸೇಡು ತೀರಿಸಿಕೊಳ್ಳೋದಕ್ಕೆ.
ಲೇ ಕಾಳ, ತೆಗೆದುಕೊಂಡು ಬಾರ್ಲೆ ಕಾದು ಕಬ್ಬಿಣವನ್ನು. ಬೇಗ ಹೇಳಿದ್ದೇನೆ. ಲೇ ಶಿವ್ಯ, ಸುಮ್ಮನೆ ನನ್ನ ಕೈಯಲ್ಲಿ ಚಿತ್ರ ಹಿಂಸೆಗೊಳಗಾಗಿ ಸತ್ತು ಹೋಗುವೆಯೋ ಇಲ್ಲ ಮೈ ತುಂಬ ಬರೆ ಎಳಿಸಿಕೊಂಡು ಪ್ರಾಣ ಬಿಡುವೆಯೋ? ಲೇ ಗೌಡ, ಗರತಿಯ ಹಾಲುಂಡು ಬೆಳೆದ ಈ ಗಂಡಗೆ ಈ ನಿನ್ನ ತುಕ್ಕು ಹಿಡಿದವ ಕಬ್ಬಿಣದ ತುಂಡಿಗೆ ನಡುಗಲಾರದು. ನಿನ್ನಂತ ಶ್ರೀಮಂತ ಸೂಳೆಯ ಮಕ್ಕಳಿಗಾಗಿಯೇ ನನ್ನ ತಾಯಿ ನನಗೆ ಜನ್ಮ ನೀಡಿದ್ದು. ನೀನು ಮೋಸ ಮಾಡಿ ನನ್ನನ್ನು ಸಾಯಿಸಬಹುದು, ಆದರೆ ನಿನ್ನ ಪ್ರಾಣಕ್ಕಾಗಿಯೇ ಪಣ ತೊಟ್ಟು ನಿಂತ ನನ್ನ ತಮ್ಮ ನಿನ್ನ ಪ್ರಾಣ ತೆಗೆಯದೆ ಬಿಡಲಾರ. ಆ ಸೃಷ್ಟಿಕರ್ತ ಬ್ರಹ್ಮನ ಹೆದರಿಕೆಯೇ ನನಗಿಲ್ಲ ಎಂದಾಗ ಎಕ್ಕಚ್ಚಿತ್ತ ನಿನ್ನ ತಮ್ಮ ನನ್ನ ಬೂಟಿಗೆ ಸಮಾನ, ಚಪ್ಪಲಿಗೆ ಸಮಾನ. ಲೇ ಗೌಡ, ಬಡವರ ರಕ್ತದಿಂದ ಉಬ್ಬಿ ನಿಂತಿರುವ ನಿನ್ನ ಹೊಟ್ಟೆಗೆ ಅದೇ ಚಪ್ಪಲಿನ ಏಟು ಹಾಕಿ ಕೋಟ್ಯಾಂತರ ಹಣ ಗಳಿಸಿಟ್ಟ ನಿನ್ನ ಮನೆಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನಿನ್ನನ್ನು ಹಾಕಿ ಸುಡಲಿಕ್ಕೆ ಸದಾ ಸಿದ್ಧವಾಗಿ ನಿಂತಿದೆ ನನ್ನ ತಮ್ಮನೆಂಬ ಮದವೇರಿದ ಕೋಣ. ಮದವೇರಿದ ಕೋಣ? ಲೇ, ಆ ಮದವೇರಿಗೆ ಎಂಬ ಕೋಣಕ್ಕೆ ತಕ್ಕಂತೆ ನಿರ್ಮಿಸಿವೆ ಹಠ ಮಾರಿ ಎಂಬ ಖಡ್ಗವನ್ನು. ಈಗ ಈ ಕೋಣಕ್ಕೆ ತಕ್ಕಂತೆ ನಿರ್ಮಿಸಿವೆ ಈ ಕಾದ ಕಬ್ಬಿಣವನ್ನು. ಲೇ ಶಿವ್ಯ, ತಾಳು ಮಗನೇ ಈ ವೇದನೆಯನ್ನು. ಅಮ್ಮ ಎಲ್ಲಿದ್ದಾಳೆ ಆ ನಿನ್ನ ಅಮ್ಮ? ಎಲ್ಲಿದ್ದಾನೆ ಆ ಮದವೇರಿದ ನಿನ್ನ ತಮ್ಮ? ಲೇ ಶಿವ್ಯ, ಸುಮ್ಮನೆ ನನ್ನ ಕೈಯಲ್ಲಿ ಚಿತ್ರ ಹಿಂಸೆಗೆ ಒಳಗಾಗಿ ಸತ್ತು ಹೋಗಬೇಡ. ಸುಮ್ಮನೆ ಸೈ ಹಾಕಿ ಹೊರಟು ಹೋಗು. ಏ ಗೌಡ, ನಿನ್ನನ್ನು ಹಾಗೆ ಬಿಟ್ಟು ಹೋಗಲಿಕ್ಕೆ ನಾನೇನು ಹೇಳಿಯ ರಕ್ತಕ್ಕೆ ಹುಟ್ಟಿಲ್ಲಲೇ. ಕರ್ನಾಟಕಕ್ಕೆ ವೀರ ಸಿಂಹ ಎಂದೆನಿಸಿಕೊಂಡಿರುವ ನನ್ನ ತಂದೆಯ ರಕ್ತಕ್ಕೆ ಹುಟ್ಟಿದ್ದೇನೆ. ಅಂಥವರ ಹೊಟ್ಟೆಯಲ್ಲಿ ಹುಟ್ಟಿದ ನಾವು ನಿನ್ನ ಪ್ರಾಣ ತೆಗೆಯದೆ ಬಿಡಲಾರೆವು. ಆದರೆ ನೀನೀಗ ನನ್ನನ್ನು ಮೋಸ ಮಾಡಿ ಚಿತ್ರಹಿಂಸೆ ನೀಡಿ ಸಾಯಿಸಬಹುದು. ಆದರೆ ಸಿಕ್ಕಂತೆ ಕುರಿ ಹಾಲು ಕುಡಿದು ಸ್ವಚ್ಛೇರಿ ಉಚ್ಚಿ ನಿಂತ ನನ್ನ ತಮ್ಮ ನಿನ್ನ ರುಂಡ ಕಡಿದು ಹಾಕಿ ಆ ರುಂಡವನ್ನು ನನ್ನ ಹೊಲದೊಳಗಿನ ಮಹಾಂಕಾಳಿಯ ಕೊರಳಿಗೆ ಹಾಕಿ ನಿನ್ನ ಮೈ ಚರ್ಮ ಸುಲಿದು ತಾ ಮೆಟ್ಟುವ ಮೆಟ್ಟು ಮಾಡಿಸುತ್ತಾನೆ. ಎಚ್ಚರ! ನಿನ್ನ ತಮ್ಮ ನನ್ನನ್ನು ಸಾಯಿಸುವುದೇನಲೇ ಮಗನೇ? ಅವನನ್ನು ನಾನು ಜೀವಂತವಾಗಿ ಬಿಟ್ಟರಲ್ಲವೇ? ಲೇ ಕಾಳ, ಅರಮನೆಗೆ ಏಕೆದರೆ ಕರಿನಾಗರದಂತೆ ಬುಸುಡುತ್ತಿರುವ ನರಾಧಮನ ಮುಂದೆ ತಂದೆ ನಿಮ್ಮ ಮನ ತೃಪ್ತಿ ಪಡಿಸುತ್ತಿದ್ದರೆ ಕಾಳನೇ ಅಲ್ಲ. ಹೋಗ್ಲೇ ಲೇ ಕಾಳ, ಹೋಗ್ಲೇ. ಆ ಮದವೀರಿದ ಕ್ವಾಣವನ್ನು ದುರ್ಗಮ್ಮಗೆ ಅರಿಕೆ ಕೊಟ್ಟಂತೆ ಇವನ ಹೆಂಡತಿ ಮುಂದೆನೆ ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ಗುಲಾಬಿ ಮೊಗ್ಗಿನಂತೆ ಹಿಗ್ಗಿ ನಿಂತಿರುವ ಇವನ ಹೆಂಡಂದಿರನ್ನು ತಂದು ನನ್ನ ಅರಮನೆಗೆ ಹಾಕಿಬಿಡ್ಲೆ. ಅರಮನೆಗೆ ಏಕೆದೇನೆ ಕರಿನಾಗರದಂತೆ ಬುಸುಗುಡುತ್ತಿರುವ ನರಾಧಮನ ಮುಂದೆ ತಂದೆ ನಿಮಗೆ ಮನ ತೃಪ್ತಿ ಪಡಿಸುತ್ತಿದ್ದರೆ ಅನ್ನ ಹೆಸರ ಕಾಳನೇ ಅಲ್ಲ. ತುತ್ತು ಅನ್ನ ದಾಸೆಗಾಗಿ ಬಿದ್ದು ಇವನ ಮನೆ ಬಾಗಿಲು ಕಾಯುವ ನಾಯಿ ನನ್ನ ಮಗನೇ, ಈ ಹೇಸಿ ಕೆಲಸ ಮಾಡುವುದಾದರೆ ಮೊದಲು ನನ್ನನ್ನು ಮುಗಿಸಿ ಹೋಗಲೇ. ಆ ದುಷ್ಟ ಕೆಲಸವ ನನ್ನ ಕಣ್ಣಿಗೆ ಕಾಣಬಾರದು. ನೋಡಪ್ಪ ಶಿವಣ್ಣ, ನಿನ್ನ ಕತಿ ಇಷ್ಟದ ಲಗುನ ಮುಗಿಸ್ಬಿಟ್ಟಿವ ಅಂತಂದ್ರೆ ಮುಂದೆ ಕತಿ ಒಳ ಕವಿ ಹೆಂಗ್ ಬರಿಬೇಕು, ರಚನೆ ಹೆಂಗ್ ಮಾಡಬೇಕು, ಅದಕ್ಕೆ ನೀನು ಇನ್ನ ಕಾಕೊಂಡಿರ್ತೇವ ನಾವ. ಲೇ ಕುಲಕರ್ಣಿ,
ಉಚ್ಚ ಬ್ರಾಹ್ಮಣನ ಮನೆತನದಲ್ಲಿ ಜನಿಸಿ ಏಸಿಗೆ ತಿಂದು ಕೆಲಸ ಮಾಡ್ತೇನೆ ನಾಲಾಯಕನ ಮಗನೇ. ನೀನು ಈ ಕೆಲಸ ಮಾಡುವುದಾದರೆ ಚಂದುಳ ನಿನ್ನ ಮಗಳನ್ನು ತಂದು ಹಾಕಬೇಕಾಗಿತ್ತಲೇ, ಆಗ ನೀನು ಒಬ್ಬ ಗಂಡಸಾಗಿ ಬಾಳ್ತಿದ್ದೆ. ನೋಡ್ರ ಅಪಮಾನ ರೀ, ನಮಗೆ ದೊಡ್ಡ ಅಪಮಾನ ಇದು. ಬ್ರಾಹ್ಮಣ ಕುಲದಾಗ ಹುಟ್ಟಿ ನಮ್ಗೆ ಎಂತ ಅಪಮಾನ ಮಾಡ್ರಿ ನೀವು. ಆ ಲುಚ್ಚ ನನ್ನ ಮಗ ಏನು ಮಾತಾಡಿದ್ ನಮಗೆ ಇನ್ನು ಮೇಲೆ ತಡ್ಕೊಳಕ್ಕಾಗೋದಿಲ್ಲ, ಒಂದು ನಿಮಿಷ ಇಲ್ಲಿ ಇರೋಕ್ಕಾಗೋದಿಲ್ಲ. ನಾನು ನಡೀತಾನೆ ಗೌಡ್ರ, ಅವಾಗ ಒತ್ತು ಬುದ್ಧಿ ಕಲಿಸ್ರಿ ಮೊದಲು. ಕುಲಕರ್ಣಿ, ಮಾತಿಗೆ ಮಾತು ಬೆಳೆಸುತ್ತಾ ಹೋದರೆ ನಮ್ಮ ಕಾರ್ಯ ಎಂದೂ ಕೈಗೂಡಲಾರದು. ಲೇ ಕರಿಯ ಮರ್ಯ, ಸರಿಯಾಗಿ ಹಿಡಿದು ನಿಂದಿರಿಸಲೇ ಈ ಮಗನನ್ನು. ನನ್ನ ಮೇಲೆ ಕೆಟ್ಟ ಕಣ್ಣನ್ನೆಟ್ಟ ಇವನ ಕಣ್ಣನ್ನೇ ಕಿತ್ತು ಹಾಕಿ ಬಿಡುತ್ತೇನೆ. ಲೇ ಗೌಡ, ಅನ್ಯಾಯವಾಗಿ ನನ್ನನ್ನು ಕಟ್ಟಿ ಹಾಕಿದ್ದಲ್ಲದೆ ಸಿಕ್ಕಂತೆ ಚಿತ್ರಹಿಂಸೆ ಕೊಟ್ಟು ಒಂದು ಕಣ್ಣನ್ನು ಕಿತ್ತೆ ಆ ಮಗನೇ. ನನ್ನ ಹೊಟ್ಟೆಯಲ್ಲಿ ದಗದಗಸಿ ಉರಿಯುತ್ತಿರುವ ದಾವಾಗ್ನಿಗೆ ನೀನೇ ಮೊದಲ ಬಲಿ. ಜೈ ಬಜರಂಗ್ ಬಲಿ. ಗಾತ ಮಾಡಿದ್ಯೆ ಶಕ್ತಿ, ಗಾತ ಮಾಡಿಬಿಟ್ಟಿ. ಲೇ ಕರಿಯ ಮರ್ಯ, ಏನು ನೋಡುತ್ತಿರುವಿರಿಲೇ? ಅವನ್ನ ಹಿಡಿದು ಕಟ್ಟಾಕಲೇ ಬಡ್ಡಿ ಮಕ್ಕಳ್ರ್ಯ. ಲೇ ಗೌಡ, ಈ ಕೆರಳಿದ ಕೇಸರಿಯನ್ನು ಕಟ್ಟಿ ಹಾಕಲಿಕ್ಕೆ ನೀನ್ ನಾಳಿಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಲೇ ಗೌಡರ ಎಂಜಲು ತಿಂದ ಕೊಂಬಿ ನಿಂತ ನಾಯಿಗಳೇ, ಹರೆಯದ ಹುರುಪಿನಲ್ಲಿ ಹಣೆದಾಸೆಗಾಗಿ ಗರಿತಿಯಾಗಿ ಬಾಳುವ ನಿಮ್ಮ ತಂಗಿಯನ್ನು ಇವನಿಗೆ ಸೆರಗು ಹಾಸಿದ್ರಲ್ಲ, ನೀವೆಂತ ಹೇಳಿ ನನ್ನ ಮಕ್ಕಳು ಹುಟ್ಟಿದ್ರಲೇ ಈ ನಮ್ಮ ತಾಯಿ ನಾಡಿನಲ್ಲಿ. ಈಗ ಏನು ಅರಿಯದ ನನ್ನನ್ನು ಕಟ್ಟಿ ಹಾಕಿ ಸಿಕ್ಕಂತೆ ಚಿತ್ರಹಿಂಸೆ ಕೊಟ್ಟು ಒಂದು ಕಣ್ಣನ್ನು ಕಿತ್ತಿದ್ದನ್ನು ನೋಡಿ ನಾನು ನಿಮ್ಮನ್ನು ಸುಮ್ಮನೆ ಬಿಡುತ್ತೇನೆಂದು ತಿಳಿದಿರುವೇನಲ್ಲೇ. ನಿಮ್ಮಿಬ್ಬರ ಎದೆ ಗುಂಡಿಗೆಯನ್ನು ಸೀಳಿ ಹೊರಬರುತ್ತಿರುವ ರಕ್ತವನ್ನು ಘಟಘಟನೆ ಕುಡಿದು ಈ ನಿಮ್ಮ ರುಂಡವನ್ನು ಕಡಿದು ಈ ಗೌಡನ ಮನೆ ಬಾಗಿಲಿಗೆ ಕಟ್ಟದಿದ್ದರೆ ನನ್ನ ಹೆಸರು ಶಕ್ತಿನೇ ಅಲ್ಲಂತ ಕೇಕೆ ಹಾಕಿ ನಗಲಿ ಈ ಸಮಾಜ. ಜೈ ಶ್ರೀಕೃಷ್ಣ ಮುರಾರಿ. ಗೌಡ, ಇಂದು ನೀ ಹಾಕಿದ ಸಂಚಿನ ಸೇಡಿಗಾಗಿ ನಿನ್ನ ಮನೆಯಲ್ಲೇ ನಡೆಯುವುದು ಮರಣದ ಮಹಾಮೃದಂಗ. ಅಣ್ಣ, ತೃಪ್ತಿ ಆಯ್ತೇನಣ್ಣ ಈ ನಿನ್ನ ಮನಕ್ಕೆ? ಹೌದಣ್ಣ, ಕುರಿ ಹಾಲು ಕುಡಿದು ಮಡ್ಡ ಕುರುಬನೆನ್ನಿಸಿಕೊಂಡಿರುವ ಈ ಶಕ್ತಿ ಸಿಕ್ಕಂತೆ ಸೊಕ್ಕಿಗೇರಿ ನಿಂತಿದೆ. ಈ ಮದದ ಮದ್ದಾನೆಯಾಗಿರುವ ಗಂಡು ಹುಲಿ ಇನ್ನು ಯಾರ್ಯಾರ ರಕ್ತ ಕುಡಿಯುತ್ತದೆ ಅನ್ನೋದು ಇನ್ನು ತಿಳಿದಿಲ್ಲಣ್ಣ ಈ ಗೌಡನಿಗೆ. ಏನಲೇ ಗೌಡ, ಬೆಳೆಗಾಲದ ಸ್ಪರ್ಧೆ ಸೇಡಿಗಾಗಿ ನನ್ನ ಜೋಳದ ಗೂಡಿಗೆ ಬೆಂಕಿ ಇಟ್ಟು 1000 ಹಣ ಕೊಟ್ಟಂತೆ ಮಾಡಿ ಇಡೀ ಆಸ್ತಿಗೆನೇ ಕೈ ಹಾಕಿದೆ. ಪಂಚಾಯಿತಿ ಪ್ರಮುಖರನ್ನೆಲ್ಲ ಹೆದರಿಸಿ ಊರಿನ ಹಣ ಎತ್ತಿ ಹಾಕಿ ಮಾಡಿ ಮೇಲೆ ಮಾಡಿ ಮನೆ ಕಟ್ಟಿಸಿಕೊಂಡಿ. ಈಗ ಏನು ಅರಿಯದ ನನ್ನನ್ನು ಕಟ್ಟಿ ಹಾಕಿ ಸಿಕ್ಕಂತೆ ಬರೀ ಏಟು ಹಾಕಿ ಒಂದು ಕಣ್ಣನ್ನು ಕೂಡ ಕಿತ್ತಾಕಿಬಿಟ್ಟಿ. ಆ ರಕ್ತದ ಸೇಡಿಗಾಗಿ ನನ್ನ ಹೊಟ್ಟೆಯಲ್ಲಿ ಪುಟಿದೇಳುತ್ತಿದೆ ಸೇಡಿನ ಪ್ರಯಾಗ್ನಿ. ನೋಡ, ಮುಗಿಯಿತು ನಿನ್ನ ಆಯುಷು. ಇಲ್ಲಮ್ಮ, ಇವನ ರಕ್ತ ಹೀರಿ ಪ್ರಾಣ ತೆಗೆದಾಗಲೇ ನನಗೆ ಮುಕ್ತಿ. ಹೇಳಮ್ಮ, ಹೇಳು, ಯಾವ ರೀತಿ ಓಡಾಡಿಸಿ ಕಡಿದು ಹಾಕಲಿ ಈ ಬೇಟೆಯನ್ನು? ನನ್ನ ಗೂಡಿಗೆ ಬೆಂಕಿ ಇಟ್ಟ ಇವನ ತಲೆ ಕಡಿದು ಹಾಕಲೋ ಇಲ್ಲ ಅಣ್ಣನ ಕಣ್ಣುಗಳನ್ನು ಕಿತ್ತ ಇವನ ಕೈಗಳನ್ನು ಕತ್ತರಿಸಿ ಹಾಕಲು ಇಲ್ಲ ಬಡವರ ರಕ್ತದ ಕಣ್ಣೀರು ಹರಿಸಿದ ಇವನ ಕಣ್ಣುಗಳನ್ನು ಕೇಳಲು ಇಲ್ಲ ಬಡವರ ರಕ್ತವನ್ನು ಕುಡಿದು ಕೊಬ್ಬಿ ನಿಂತ ಇವನ ದೇಹ ಇಬ್ಬಾಗ ಮಾಡಲು ಇಲ್ಲ ನನ್ನ ಆಸ್ತಿಯಲ್ಲಿ ಕಾಲಿಡುತ್ತಿರುವ ಇವನ ಕಾಲುಗಳನ್ನು ಕಡಿದು ಹಾಕಲು ಇಲ್ಲ ಇವನ ಎದೆ ಗುಂಡಿಗೆಯನ್ನು ಸೀಳಿ
ಇವನ ಬಿಸಿ ರಕ್ತವನ್ನು ಕುಡಿದು ಈ ನನ್ನ ಆತ್ಮವನ್ನು ಶಾಂತಿ ಮಾಡಿಕೊಳ್ಳಲು ಹೇಳಮ್ಮ, ಹೇಳು. ನಿಲ್ಲು ಶಕ್ತಿ, ಇವನಿಗೆ ಇದೊಮ್ಮೆ ಜೀವದಾನ ಕೊಟ್ಟು ಬಿಡು. ಮನುಷ್ಯನಾದರೆ ತಿಳಿದುಕೊಳ್ಳಲಿ. ಇವನ ಮೇಲೆ ಕೈ ಮಾಡಿದರೆ ನಿನಗೆ ನನ್ನ ಆಣೆ ಆಗಿದೆ. ಎಂತ ಘಾತು ಮಾಡಿಬಿಟ್ಟೆ, ಎಂತ ಘಾತು ಮಾಡಿಬಿಟ್ಟೆ. ನಿನ್ನ ಕಣ್ಣು ಕಿತ್ತಿಸಿದ ನಾವಿದ್ದರೂ ಏನು ಲಾಭ? ನಿನ್ನ ತಮ್ಮನಾಗಿ ಹುಟ್ಟಿ ಬಂದದ್ದಕ್ಕೂ ನಾನು ಸಾರ್ಥಕವಾಗಲಿಲ್ಲ. ಅಂದು ನೀನು ನನ್ನ ತಮ್ಮ ಗಂಡನೆಯ ಪುಂಡನೆಂದು ಹೇಳಿದ ಮಾತು, ಇಂದು ನಿನ್ನ ಮಾತಿಗೆ ಷಂಡನಾಗಿ ಬಿಟ್ಟೆ, ಷಂಡನಾಗಿ ಬಿಟ್ಟೆ. ಬೇಡಪ್ಪ, ಹಾಗೆಲ್ಲ ಹಠ ಮಾಡಬೇಡ. ಯಾಕಂದ್ರೆ ನಿಮ್ಮ ಅಣ್ಣನವರು ಹೇಳೋ ಮಾತನ್ನ ಸ್ವಲ್ಪ ಕೇಳಪ್ಪ. ನಡೆ, ಮನೆಗೆ ಹೋಗೋಣ. ಇಲ್ಲ, ಅಣ್ಣನ ಕಣ್ಣು ಕಳೆದುಕೊಂಡು ಷಂಡನಾಗಿ ನಾನಂತೂ ಆ ಮನೆಗೆ ಬರುವುದಿಲ್ಲ. ಈ ಚಾಂಡಾಲರ ರುಂಡ ತೆಗೆಯದೆ ನಾನು ಆ ಮನೆಗೆ ಒಂದು ಹೆಜ್ಜೆ ಕೂಡ ಇಡಲಾರೆ. ಬೇಡ ಶಕ್ತಿ, ಹಿರಿಯರ ಮಾತನ್ನು ಎಂದಿಗೂ ಮೀರಬಾರದು. ನನ್ಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ನಡೆಯಪ್ಪ, ಮೊದಲು ಇವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ. ಕೊಲೆ, ನನ್ನ ಕೊಲೆ, ನನ್ನ ಬಲಗೈಯಾಗಿರುವ ಕರಿಯ ಮರಿಯನ ಕೊಲೆ. ಶಕ್ತಿ, ನನ್ನ ಎದೆಯ ಮೇಲೆ ಕಾಲಿಟ್ಟು ಮೆರೆದು ಹೋದಿಯಲ್ಲ ಮಗನೇ. ಇದರ ಸೇಡಿಗಾಗಿ ನಿನ್ನ ತಾಯಿ ಗರ್ಭದಲ್ಲಿ ಅಡಗಿ ಕುಂತರು ಮಗನೇ. ನಿನ್ನನ್ನು ಗರ್ಭವನ್ನೇ ಹರಿದು ಹೊರಗೆಳೆದು ಒದ್ದು ನಿನ್ನನ್ನು ಲಾಕಪ್ಪಿಗೆ ಹಾಕಿಸಿ, ನಿನ್ನ ಮೈ ತುಂಬ ಬಾಸುಂಡಿಯನ್ನು ಹಾಕಿಸಿ, ನಿನ್ನ ಯಮನಾಳನ್ನು ನಿನ್ನ ಜೈಲಿನಲ್ಲಿ ನಿನ್ನ ಕಣ್ಣು ಎದುರಿಗೆ ಸೀಲ ಗೆಡಿಸಿ ನನ್ನ ಮನ ಶಾಂತಿ ಪಡಿಸಿಕೊಳ್ಳದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ಮನಸದ ಹೆಂಗ ಬಂತ ಗೆಳತಿ,